ನಮ್ಮ ಆಧ್ಯಾತ್ಮಿಕ ಗುರುಗಳಾದ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ಹೃದಯಪೂರ್ವಕ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತೀನಿ. ಇವತ್ತು ನಾನು ಸಂಕಲ್ಪ ಶಕ್ತಿ ಅನ್ನೋ ಒಂದು ವಿಚಾರದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿಯನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನಿಲ್ಲಿ ವಿಡಿಯೋ ಬರ್ತಾ ಇದೆಯಾ ಮೇಡಮ್? ಬರ್ತಾ ಇದೆ ವಿಡಿಯೋ, ನನಗೆ ಕಾಣಿಸ್ತಿದೆ ನನ್ನ ಫೋಟೋ. ಹೌದಾ? ನನಗ್ ಬರ್ತಾ ಇಲ್ಲ ಅದಕ್ಕೆ. ಓಕೆ ಮೇಡಮ್, ನಾವ್ ಒಂದ್ಸರ್ತಿ ಇದನ್ನ ಆಫ್ ಮಾಡ್ಬೋದಾ ಮೇಡಮ್? ಈಗ ನಾನು ವಿಡಿಯೋ ಕಾಣಿಸ್ತಾ ಇದ್ದೀನಿ, ಈಗ ನಾನೇನಾದ್ರೂ ಮಾಡ್ಬೇಕಾ? ಬೇಡ ಬೇಡ, ಮಾಡಿ ನೀವು. ನನಗ್ ಕಾಣ್ತಾ ಇಲ್ಲ, ಅದಕ್ಕೆ ಕೇಳ್ದೆ. ನಂದೇನೋ ಇದಾಗಿದೆ ಬಹುಶಃ. ಮೇಡಮ್ ನಮಗ್ ಕಾಣಿಸ್ತಾ ಇದೆ. ಹೌದಾ? ಓಕೆ ಮೇಡಮ್. ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್? ಆಡಿಬಲ್ ಇದೆಯಾ? ಹಾ, ಆಡಿಬಲ್ ಚೆನ್ನಾಗಿದೆ. ವಾಯ್ಸ್ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳ್ತಿದ್ದೆ ಮೇಡಮ್. ಓಕೆ, ಕಂಟಿನ್ಯೂ ಮಾಡ್ಲಾ ಮೇಡಮ್ ನಾನು? ಮಾಡಿ ಮಾಡಿ. ಓಕೆ ಮೇಡಮ್. ಇವತ್ತು ನಾನು ಸಂಕಲ್ಪ ಶಕ್ತಿ ಅನ್ನೋ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಸ್ವಲ್ಪ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸಂಕಲ್ಪ ಶಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಸಂಕಲ್ಪ ಶಕ್ತಿ ಅನ್ನೋದು ವಿಶೇಷವಾಗಿ ಮನುಷ್ಯರಿಗೆ ಮಾತ್ರ ಇದು ಒಂದು ವರ ಅಂತಾನೆ ಹೇಳ್ಬೋದು. ಈ ಭೂಮಂಡಲದಲ್ಲಿರುವಂತ ಎಷ್ಟೊಂದು ಜೀವಕೋಟಿಗಳಲ್ಲಿ ಮನುಷ್ಯನಿಗೆ ಈ ಒಂದು ಶಕ್ತಿ ಇದೆ. ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯನ ಆಲೋಚನೆಗಳು ಬಹಳ ವೇಗವಾಗಿ ಇರುತ್ತೆ ಮತ್ತು ಎಲ್ಲಾ ಒಂದು ವಿಚಾರದಲ್ಲಿ ಕೂಡ ಅವನು ಮುಂದೆ ಇದ್ದಾನೆ. ಹಾಗಾಗಿ ಈ ಒಂದು ಆಲೋಚನೆಗಳ ಒಂದು ಒಂದು ಸರಮಾಲೆಯನ್ನ ನಾವು ಸಂಕಲ್ಪ ಶಕ್ತಿ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತ ಆಲೋಚನೆಗಳು, ಅವನ್ನ ನಾವು ಅವುಗಳಿಗೆ ಶಕ್ತಿಯನ್ನ ತುಂಬುತ್ತಾ ಆಲೋಚನೆಗಳಿಗೆ ಒಂದು ಬಲವನ್ನ ಕೊಟ್ಟಾಗ ಅದು ಸಂಕಲ್ಪ ಶಕ್ತಿ ಆಗುತ್ತೆ. ಆದ್ರೆ ಯಾವ ರೀತಿ ಇರ್ಬೇಕು ಸಂಕಲ್ಪ ಶಕ್ತಿಗಳು ಅಂತಂದ್ರೆ, ಅವು ಸಕಾರಾತ್ಮಕವಾಗಿರ್ಬೇಕು. ಈ ಒಂದು ಪರಿಸರಕ್ಕೆ ಅಥವಾ ಈ ಒಂದು ಜಗತ್ತಿಗೆ ಅದು ಒಳಿತನ್ನ ಮಾಡೋ ರೀತಿಯಲ್ಲಿ ಈ ನಮ್ಮ ಒಂದು ಆಲೋಚನೆಗಳಿದ್ದು, ಆ ಆಲೋಚನೆಗಳಿಗೆ ನಾವು ಶಕ್ತಿಯನ್ನ ತುಂಬುತ್ತಾ ಹೋದಂತೆ ಅದು ಏನಾಗುತ್ತೆ, ವಾಸ್ತವವಾಗಿ ಅದು ಇಲ್ಲಿ ಒಂದು ಸೃಷ್ಟಿಯನ್ನ ಪಡ್ಕೊಳ್ಳುತ್ತೆ. ಅದನ್ನ ನಾವು ಸಂಕಲ್ಪ ಶಕ್ತಿ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ಒಂದು ಸಂಕಲ್ಪ ಶಕ್ತಿಯನ್ನ ಬಳಸಿಕೊಂಡು ಅನೇಕ ಮಹಾನುಭಾವರು ಭೂಮಿಯ ಮೇಲೆ ಎಷ್ಟೊಂದು ಬದಲಾವಣೆಗಳನ್ನ ತಂದಿದ್ದಾರೆ. ನಾವೆಲ್ಲ ನಾವೆಲ್ಲ ತಿಳ್ಕೊಂಡಿದೀವಿ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಯಾವ್ದೋ ಒಂದು ತಪಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ಅವರು ಒಂದು ತಥಾಸ್ತು ಅಂತ ಒಂದು ಹಾರೈಸ್ತಾ ಇದ್ರು. ಅಂದ್ರೆ ಅವ್ರು ಏನಂತ ಹಾರೈಸಿದ್ರೆ ಅದು ನಡೀತಾ ಇತ್ತು. ಯಾಕೆ ಆತರ ಅವರ ಒಂದು ಹಾರೈಕೆಗೆ ಅಷ್ಟು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಅವರ ಒಂದು ತಪೋಬಲ, ಅಂದ್ರೆ ಧ್ಯಾನ ಅಂತಲೇ ಅದರ ಅರ್ಥ. ಒಂದು ಧ್ಯಾನದಿಂದ ಅವ್ರಿಗಷ್ಟು ಶಕ್ತಿ ಇತ್ತು. ಅವ್ರು ಏನಾದ್ರೂ ವಾಕ್ ಮೂಲಕ ಏನಾದ್ರೂ ಒಂದು ಹೇಳಿದ್ದೆ ಆದ್ರೆ ಅದು ನಡೆದೋಗ್ತಾ ಇತ್ತು, ಒಂದು ಘಟನೆಯಾಗಿ ಅದು ನಡೀತಾ ಇತ್ತು. ಅಂದ್ರೆ ಅವರಲ್ಲಿ ಇರ್ತಕ್ಕಂತಹ ಧ್ಯಾನದ ಬಲದಿಂದ ಅವರ ಮಾತಿಗೆ ತುಂಬಾ ಶಕ್ತಿ ಬಂದು ಅದು ವಾಸ್ತವವಾಗಿ ನಡೀತಾ ಇತ್ತು ಅಂತ ಅರ್ಥ. ಆವಾಗಿನ ಕಾಲದಲ್ಲಿ ಅಷ್ಟು ಬಲ ಬರೋದಿಕ್ಕೆ ಅವರು ಬಹಳ ತಪಸ್ಸನ್ನ ಮಾಡ್ತಾ ಇದ್ರು, ಧ್ಯಾನವನ್ನ ಮಾಡ್ತಾ ಇದ್ರು. ಅದರಿಂದ ಅವ್ರಿಗಷ್ಟು ಶಕ್ತಿ ಬಂದಿತ್ತು. ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ಕೂಡ ನಮ್ಮ ಒಂದು ಧ್ಯಾನವನ್ನ ಹೆಚ್ಚಿಸ್ಕೊಳ್ತಾ ಹೋದಂತೆ ನಮ್ಮ ಒಂದು ಸಂಕಲ್ಪ ಶಕ್ತಿ ಕೂಡ ಅದಕ್ಕೆ ತುಂಬಾ ಬಲ ಬರುತ್ತೆ, ಒಂದು ಪವರ್ ಅನ್ನೋದು ಅದಕ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ನಾನು ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಯಾವ ರೀತಿ ಆ ಸಂಕಲ್ಪ ಶಕ್ತಿ ಅನ್ನೋದು ನಿಜ ಆಗುತ್ತೆ ಅನ್ನೋದನ್ನ ನಾವು ಈಗ ಸ್ವಲ್ಪ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಈಗ ಯಾರೋ ಒಬ್ಬ ವ್ಯಕ್ತಿ, ಅದು ಹೆಣ್ಣಾಗಿರ್ಲಿ ಅಥವಾ ಗಂಡೆ ಆಗಿರ್ಲಿ, ಅವರು ಒಂದು ಸಂಗೀತ ಕಚೇರಿಯಲ್ಲಿ ಹೋಗಿ ಕುತ್ಕೊಳ್ತಾರೆ. ಅಲ್ಲಿ ಒಂದು ಸಂಗೀತ ವಿದ್ವಾಂಸರು ಕಚೇರಿಯನ್ನ ನಡೆಸ್ಕೊಡ್ತಾ ಇರ್ತಾರೆ. ಬಹಳ ಇಂಪಾಗಿ ಸೊಗಸಾಗಿರುತ್ತೆ ಕಚೇರಿ. ಅವರು ಕೇಳ್ತಾ ಆ ಒಬ್ಬ ವ್ಯಕ್ತಿ ಬಹಳ ತಲ್ಲೀನರಾಗಿ ಕೇಳ್ತಾ ಇರ್ತಾರೆ, ಅರೆ ನಾನು ಕೂಡ ಅವರಂತೆ ಒಬ್ಬ ಸಂಗೀತ ವಿದ್ವಾಂಸ ಆಗ್ಬೇಕು ಅಂತ ಅವರ ಮನಸ್ಸಲ್ಲಿ ಆಸೆ ಅನ್ನೋದು ಕೂಟ್ಕೊಳ್ಳುತ್ತೆ. ಹಾಗೆ ಅದನ್ನ ಆಸೆಯನ್ನ ಅವರು ಹಾಗೆ ವ್ಯಕ್ತಪಡಿಸ್ತಾ
ಪೂರ್ತಿಯಾಗಿ ಕಚೇರಿಯ ಮುಗಿಯೋ ಅಷ್ಟರಲ್ಲಿ ಅವ್ರಿಗೆ ಆ ಒಂದು ಏನು ಸಂಕಲ್ಪ ಇರುತ್ತಲ್ಲ ಅದು ತುಂಬಾ ಬಲವಾಗ್ತಾ ಹೋಗುತ್ತೆ. ಆಮೇಲೆ ಅವರು ಏನ್ ಮಾಡ್ತಾರೆ, ಆ ಒಂದು ಸಂಗೀತ ವಿದ್ವಾಂಸರ ಕಚೇರಿಯನ್ನು ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವ್ರ ಬಳಿ ಹೋಗಿ ಹೇಳ್ಕೊತಾರೆ, ಗುರುಗಳೇ, ನಾನು ಸಂಗೀತನೇ ನನ್ಗೆ ತುಂಬಾ ಇಷ್ಟ ಇದೆ, ನಾನ್ ಕಲಿಬೇಕು ಅಂತ ನಂಗೆ ತುಂಬಾ ಆಸೆ ಇದೆ, ನಿಮ್ ಜೊತೆ ನಿಮ್ಮಲ್ಲಿ ನನಗೆ ಸಂಗೀತವನ್ನ ಧಾರೆ ಕೊಡಿ ಅಂತ ಕೇಳ್ಕೊಳ್ತಾರೆ. ಅವರು ಆಯ್ತು ಅಂತ ಹೇಳಿ ಒಪ್ಕೊಂಡು ಆ ಒಂದು ಸಂಗೀತವನ್ನ ಕಲಿಸ್ಕೊಡೋದಕ್ಕೆ ಅವ್ರು ಮುಂದಾಗ್ತಾರೆ. ಇವರು ಏನ ತಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಅನ್ನೋದು ಬಂದಿತ್ತು ಅದನ್ನ ನೆರವೇರಿಸ್ಕೊಳ್ತಾರೆ. ಈ ಮೂಲಕ ಅಲ್ಲಿ ಒಂದು ಸಾಕಾರ ರೂಪಗೊಳ್ಳುತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ನಮ್ಮ ಇತಿಹಾಸಕ್ಕೆ ಹೋದಾಗ ನಾವು ಯಾರು ಸಿದ್ಧಾರ್ಥ ಅಂತ ಮೂಲ ಹೆಸರು ಆತಂದು. ನಂತರ ಅವರು ಗೌತಮ ಬುದ್ಧರಾದ್ರು. ಹೇಗೆ ಗೌತಮ ಬುದ್ಧರಾದ್ರು ಅಂತ ಆ ಒಂದು ಕಥೆಯನ್ನ ನಾವು ಸರಳವಾಗಿ ಹೇಳೋದಾದ್ರೆ, ಮೊದಲು ಅವರು ಸಿದ್ಧಾರ್ಥ ಆಗಿರ್ತಾರೆ. ಅವರು ಸಾಮಾನ್ಯ ರಾಜಕುಮಾರನಂಗೆ ಇರ್ತಾರೆ. ಹಾಗೂ ಅವ್ರನ್ನೇ ಹೇಗೆ ಇರಿಸಿರ್ತಾರೆ ಅಂತಂದ್ರೆ, ಹೊರಗಿನ ಪ್ರಪಂಚದ ಪರಿವೇ ಇರೋದಿಲ್ಲ ಅವರಿಗೆ. ತಾವಾಯ್ತು, ತಮ್ಮ ಅರಮನೆ ಆಯ್ತು, ಸುಖ ವೈಭೋಗದಲ್ಲಿ ಅವರು ಮುಳುಗೋಗಿರ್ತಾರೆ. ಯಾರು? ಸಿದ್ಧಾರ್ಥ. ಒಮ್ಮೆ ಅವ್ರೇನಾಗ್ತಾರೆ, ತಮ್ಮ ಒಬ್ಬ ಸಾರಥಿ ಜೊತೆಯಲ್ಲಿ ರಥದಲ್ಲಿ ಕುತ್ಕೊಂಡು ಊರಿನೆಲ್ಲ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡ್ ಬರ್ತಾರೆ. ಚೆನ್ನ ಅಂತ ಹೇಳಿ ಅವನ ಹೆಸರು. ಹೋಗಿ ಬರುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಅವರು ಒಬ್ಬ ವಯಸ್ಸಾಗಿರುವಂತ ವೃದ್ಧನನ್ನ ನೋಡ್ತಾರೆ. ಹಾಗೆ ಒಬ್ಬ ರೋಗಿಯನ್ನ ನೋಡ್ತಾರೆ. ಮತ್ತೆ ಒಬ್ಬ ಸತ್ತಿರುವಂತ ಒಂದು ಶವವನ್ನ ನೋಡ್ತಾರೆ. ಅವ್ರು ಅದುವರೆಗೂ ಅದನ್ನ ನೋಡೇ ಇರೋದಿಲ್ಲ. ಅವರು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡ್ತಾರೆ. ಅವರು ಆ ಚೆನ್ನನಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾಕೆ ಚೆನ್ನ, ಅವನಿಗೆ ಅವನ ದೇಹ ಎಲ್ಲ ಕುಗ್ಗೋಗಿದೆ, ಅವನ್ ಚರ್ಮ ಎಲ್ಲ ಸುಕ್ಕಟ್ಟಿದೆ, ಅವ್ರು ಯಾಕೆ ಆತರ ಇದ್ದಾನೆ ಅಂತ ಕೇಳ್ತಾರೆ. ಸ್ವಾಮಿ, ಅದು ಸಹಜ, ಮನುಷ್ಯನಿಗೆ ಒಂದು ವಯಸ್ಸಂತ ಆಗ್ತಾ 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 ಕಾಲಘಟ್ಟದಲ್ಲಿ ಅವನು ಆ ರೀತಿ ಆಗ್ತಾನೆ ಅಂತ ಹೇಳ್ತಾರೆ. ಮತ್ತೆ ರೋಗಿಯನ್ನ ಕೇಳಿ, ಯಾಕೆ ಆತ ನರಳ್ತಾ ಇದ್ದಾನೆ, ಅವನಿಗೆ ಏನಾಗಿದೆ ಅಂತ ಕೇಳ್ತಾರೆ. ಅವನಿಗೆ ಏನೋ ಒಂದು ಕಾಯಿಲೆ ಬಂದಿದೆ, ಅವನ್ ಪೂರ್ವ ಜನ್ಮದ ಕರ್ಮದ ಫಲಾನ ಏನೋ ಒಂದು ಕಾಯಿಲೆ ಬಂದಿದೆ, ಅದನ್ನ ಅವನು ಅನುಭವಿಸ್ತಾ ಇದ್ದಾನೆ ಈಗ ಅಂತ ಹೇಳ್ತಾರೆ. ನಂತರ ಆ ಒಂದು ಶವವನ್ನ ನೋಡ್ಬಿಟ್ಟು ಕೇಳ್ತಾರೆ, ಏನಾಗಿದೆ, ಅವನ್ ಯಾಕೆ ಆತರ ಅಂದ್ರೆ, ಇಲ್ಲ ಸ್ವಾಮಿ, ಅವನಿಗೆ ಅವನ ಆತ್ಮದಲ್ಲಿ ಒಂದು ಏನು ಉಸಿರು ಇದೆಯಲ್ಲ, ಆ ಉಸಿರು ಚೆಲ್ಲಿದ್ದಾನೆ, ಉಸಿರಿಲ್ಲ ಅವನ ದೇಹದಲ್ಲಿ, ಉಸಿರಾಟ ನಿಂತೋಗಿದೆ, ಅವನು ಈಗ ನಿರ್ಜೀವ ವಸ್ತು ಆಗ್ಬಿಟ್ಟಿದ್ದಾನೆ, ಅವನ ಒಂದು ಜೀವನ ಕೊನೆಗೊಂಡಿದೆ ಅಂತ ಎಲ್ಲ ಹೇಳ್ತಾರೆ. ಮೊದಲನೇ ಸರ್ತಿ ಇದನ್ನೆಲ್ಲ ಕೇಳಿ ಒಬ್ಬ ರಾಜ್ಕುಮಾರ ಸಿದ್ಧಾರ್ಥನ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ಪ್ರಾರಂಭ ಆಗುತ್ತೆ. ಯಾಕೆ ಈ ತರ ಮನುಷ್ಯ ಹೀಗೆ ಇರೋದಿಲ್ವಾ, ಅವನು ತನ್ನ ಜೀವಮಾನ ಪೂರ್ತಿ ಹೀಗೆ ಯೌವನದಿಂದ ಸುಖವಾಗಿ ಕಾಯಿಲೆ ಇಲ್ದಿರಾ ಈ ತರ ಅವನು ಇರೋದಿಕ್ ಸಾಧ್ಯ ಇಲ್ವಾ, ಏನು ಇದೆಲ್ಲ ಕಾರಣ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ಆಗ ಅವನಿಗೆ ಏನು ಉತ್ತರ ಸಿಗೋದಿಲ್ಲ. ಅವರು ತಮ್ಮ ಒಂದು ಪ್ರಶ್ನೆಗೆ ಉತ್ತರ ಅವರಿಗೆ ಬೇಕೇ ಬೇಕಾಗಿರುತ್ತೆ, ಸರಿಯಾದ ಉತ್ತರ ಬೇಕಿರುತ್ತೆ. ಹಾಗೇನ್ ಮಾಡ್ತಾರೆ, ಅವರು ಮನೆಯನ್ನ ತೊರೆದು ರಾತ್ರೋರಾತ್ರಿ ತನ್ನ ಹೆಂಡತಿ, ತನ್ನ ಮಗ ರಾಹುಲ ಎಲ್ಲರನ್ನ ಬಿಟ್ಟು ಅವನು ರಾಜ್ಯ ವೈಭೋಗ ಎಲ್ಲವನ್ನ ತೊರೆದು ಅವರು ರಾತ್ರೋರಾತ್ರಿ ಬಂದ್ಬಿಡ್ತಾರೆ ಹೊರಗಡೆ. ಬಂದ ನಂತರ ಅವರು ತಮ್ಮ ಒಂದು ಸತ್ಯ ಶೋಧನೆಗಾಗಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ, ಊರೂರು ಸುತ್ತಾ ಇರ್ತಾರೆ. ಎಷ್ಟೊಂದು ಋಷಿಗಳ ಹತ್ರ, ಜ್ಞಾನಿಗಳ ಹತ್ರ ಕೇಳ್ತಾ ಇರ್ತಾರೆ, ಯಾಕೆ ಯಾಕೆ ಅಂತ. ಅವರು ತಮ್ಮ ಜ್ಞಾನಕ್ಕೆ ಸೀಮಿತವಾದಂತ ಒಂದು ವಿಚಾರವನ್ನ ಹೇಳ್ತಾರೆ, ಇದು ಈ ತರ, ಇದು ಸಹಜ, ಇದು ನಡೆಯುತ್ತೆ, ಇದೆಲ್ಲ ಅಂತ ಹೇಳ್ತಾರೆ. ಅವ್ರ ಯಾವುದೇ ಪ್ರಶ್ನೆ, ಅವ್ರ ಯಾವುದೇ ಉತ್ತರಕ್ಕೂ ಗೌತಮ ಬುದ್ಧರಿಗೆ ಸಮಾಧಾನ ಆಗೋದಿಲ್ಲ. ಇಲ್ಲ, ಇನ್ನ ಏನೋ ಇದೆ ಅಂತ ಹೇಳಿ ಅವರು ಅದರ ಒಂದು ಹುಡುಕಾಟದಲ್ಲಿ ತೊಡಗ್ತಾರೆ. ಮತ್ತೆ ಈ ಒಂದು ನಡುವೆ ಏನಾಗುತ್ತೆ, ಅವ್ರಿಗೆ ಒಂದು ಬೋಧಿ ವೃಕ್ಷದ ಕೆಳಗಡೆ ಅವರು ಕುಳಿತಿದ್ದಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಸತ್ಯದ ಅರಿವಾಗುತ್ತೆ. ಆ ನಂತರ ಅವರು ಇದು ಜೀವನ, ಇದು ಇದೇ ರೀತಿಯಲ್ಲಿ ನಾವು ಏನು ಪಡ್ಕೊಂಡ್ ಬಂದಿರ್ತೀವಿ, ನಾವು ಜೀವನವನ್ನ ನಾವು ಅದೇ ರೀತಿ ನಾವು ಜೀವನ ನಡೆಸ್ಕೊಂಡು ನಮ್ಮ ಒಂದು ದೇಹವನ್ನ ತ್ಯಾಗ ಮಾಡ್ಬೇಕು ಅನ್ನೋಂತ ಎಲ್ಲಾ ವಿಚಾರ ಅವ್ರಿಗೆ ತಮ್ಮ ಒಂದು ಜ್ಞಾನೋದಯ ಆಗುತ್ತೆ. ಮತ್ತೆ ಅವರು ಒಂದು ಮಾತನ್ನ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ, ಮನುಷ್ಯ ಆದವನು ಆಸೆಯನ್ನ ಬಿಡ್ಬೇಕು ಅಂತೆಲ್ಲ ಹೇಳಿದ್ರು. ಆಮೇಲೆ ನಾವ್ ಈಗೇನು ಧ್ಯಾನ ಪದ್ಧತಿಯನ್ನ ಅನುಸರಿಸ್ತಾ ಇದೀವಲ್ವಾ, ಆನಾಪಾನ ಸತಿ ಅಂತ ಹೇಳಿ, ಈ ಒಂದು ಆನಾಪಾನ ಸತಿಯನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದು ಕೂಡ ನಮ್ಮ ಗೌತಮ ಬುದ್ಧರು. ಆ ನಂತರ ಇನ್ನೇನ ಒಂದು ಘಟನೆ ನಡೆಯುತ್ತೆ. ಗೌತಮ ಬುದ್ಧರು
ಏನು ನಂತರ ತಮಗೆ ಜ್ಞಾನೋದಯ ಆದ ನಂತರ ಅವರ ಸಿದ್ಧಾರ್ಥ ಅನ್ನೋ ಹೆಸರೋಗಿ ಗೌತಮ ಬುದ್ಧ ಅಂತ ಹೇಳಿ ಬದಲಾವಣೆ ಆಗುತ್ತೆ. ಅವರು ತಮಗೆ ಗೊತ್ತಿರ್ತಕ್ಕಂಥ ಜ್ಞಾನವನ್ನ ಹಂಚ್ತಾ ಎಲ್ಲಾ ಕಡೆ ಓಡಾಡ್ಕೊಂಡು ಬರ್ತಾ ಇರ್ತಾರೆ. ಆ ಒಂದ್ ಸಂದರ್ಭದಲ್ಲಿ ಒಂದ್ಸರಿ ಅವರು ಒಂದು ಕಾಡಿನ ಮೂಲಕ ಹೋಗ್ತಾ ಇರ್ತಾರೆ. ಆ ಕಾಡಿನಲ್ಲಿ ಒಬ್ಬ ನರ ರಾಕ್ಷಸ ಇರ್ತಾನೆ, ಅಂಗುಲಿ ಮಾಲ ಅಂತ ಹೇಳಿ. ಅವನು ಏನಂದ್ರೆ ದಾರಿಯಲ್ಲಿ ಹೋಗೋ ಬರೋ ಅಂತ ಜನಗಳನ್ನೆಲ್ಲ ಅಡ್ಡ ಹಾಕೋದು, ಅವ್ರ ಹತ್ರ ಇರುವಂತ ನಗ ನಾಣ್ಯ ವಸ್ತುಗಳನ್ನೆಲ್ಲ ದೋಚೋದು, ಮತ್ತೆ ಅವರನ್ನ ಸಾಯಿಸೋದು, ಅವರಲ್ಲಿ ಒಂದು ಬೆರಳನ್ನ ಕತ್ತರಿಸ್ಕೊಂಡ್ಬಿಟ್ಟು ಅದನ್ನ ಸರಮಾಲೆಯಾಗಿ ಹಾಕೊಳ್ತಾ ಇರ್ತಾನೆ. ಆ ರೀತಿ ಒಂದು ದುಷ್ಟ ಕಾರ್ಯವನ್ನ ಮಾಡ್ತಾ ಇರ್ತಾನೆ ಅವನು. ಅಂಗುಲಿ ಮಾಲ, ಅವನ ಹೆಸರೇ ಅಂಗುಲಿ ಮಾಲ ಅಂತೇಳಿ. ಅಂಗುಲಿ ಬೆರಳುಗಳನ್ನ ಮಾಲೆ ಮಾಡಿ ಹಾಕೊಂಡಿರೋದ್ರಿಂದ ಅವನಿಗೆ ಅಂಗುಲಿ ಮಾಲ ಅಂತ ಹೆಸರೇ ಬಂದ್ಬಿಟ್ಟಿರುತ್ತೆ. ಅವನು ಎದುರುಗೊಳ್ತಾನೆ. ಗೌತಮ ಬುದ್ಧರು ಹೋಗ್ತಾ ಇರ್ತಾರ ನಡ್ಕೊಂಡು, ಅವ್ರಿಗೆ ಎದುರುವಾಗಿ ಅಂಗುಲಿ ಮಾಲ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಬುದ್ಧರು ಅಲ್ಲೇ ನಿಂತ್ಕೊಳ್ತಾರೆ. ಅಂಗುಲಿ ಮಾಲ ಜೋರಾಗಿ ಅಟ್ಟಹಾಸದಿಂದ ನಗ್ತಾ ಅವರನ್ನ ಹೆದರ್ಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಗೌತಮ ಬುದ್ಧರು ಸ್ವಲ್ಪ ಕೂಡ ವಿಚಲಿತರಾಗೋದಿಲ್ಲ, ಅವ್ರು ಅಲ್ಲೇ ಸ್ಥಿರವಾಗಿ ನಿಂತಿರ್ತಾರೆ. ಆಗ ಆ ಅಂಗುಲಿ ಮಾಲನ್ಗೆ ಆಶ್ಚರ್ಯ ಆಗತ್ತೆ, ಇದೇನಿದು, ನನ್ನ ನೋಡಿದ್ರೆ ಜನ ಎಲ್ಲ ಎದುರ್ಕೊಂಡು ಓಡೋಗ್ತಾರೆ, ಆದ್ರೆ ಈ ಮನುಷ್ಯ ನೋಡಿ ಹೇಗ್ ನಿಂತಿದ್ದಾರೆ, ಅವ್ರ ಕಣ್ಣುಗಳಲ್ಲಿ ಸ್ವಲ್ಪ ಕೂಡ ಭಯನೇ ಇಲ್ಲ, ಏನ್ ಆಶ್ಚರ್ಯ ಅಂತ ಹೇಳ್ಬಿಟ್ಟು ಆತ ಅಂಗುಲಿ ಮಾಲ ಎಷ್ಟು ಪ್ರಯತ್ನ ಪಡ್ತಾನೆ ಎದುರ್ಸೋದಿಕ್ಕೆ. ಆದ್ರೆ ಗೌತಮ ಬುದ್ಧರು ಸ್ವಲ್ಪವೂ ಕೂಡ ಹೆದರೋದಿಲ್ಲ, ಅವ್ರಿಗೆ ಸಾವಿನ ಭಯ ಇರೋದಿಲ್ಲ. ಆಗ ಅಂಗುಲಿ ಮಾಲನಿಗೆ ಏನು ಅಂತ ನೋಡ್ತಾನೆ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ನೋಡ್ತಾ ಆ ಕಣ್ಣುಗಳಲ್ಲಿ ಅವನು ಕರ್ಗೋಗ್ತಾನೆ. ಗೌತಮ ಬುದ್ಧರ ಕಣ್ ತುಂಬಾ ಒಂದು ಕರುಣೆನೇ ತುಂಬಿರುತ್ತೆ. ದ್ವೇಷ, ಭಯ, ಅಸೂಯೆ ಯಾವುದು ಇರೋದಿಲ್ಲ. ಅವ್ರ ಕಣ್ಣಲ್ಲಿ ಕರುಣೆ ಇರುತ್ತೆ, ಪ್ರೇಮ ಇರುತ್ತೆ. ಆ ಒಂದು ಕರುಣೆಗೆ, ಪ್ರೇಮಕ್ಕೆ ಅವನು ಕರಗಿ ಅವರ ಪಾದಗಳ ಮೇಲೆ ಬಿದ್ದು ಅವತ್ತಿಂದ ಅವರು ಅಂಗುಲಿ ಮಾಲ ಗೌತಮ ಬುದ್ಧರ ಒಬ್ಬ ಶಿಷ್ಯ ಆಗ್ಬಿಡ್ತಾನೆ. ಇಲ್ಲಿ ಬುದ್ಧರ ಒಂದು ಮನಸ್ಸಿನಲ್ಲಿ ಸಂಕಲ್ಪನೆ ಇರುತ್ತೆ, ಇಡೀ ಪ್ರಪಂಚದಲ್ಲಿ ಇರೋ ಜನರೆಲ್ಲ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋ ಒಂದು ಆಸೆ, ಸಂಕಲ್ಪ ಅವರಲ್ಲಿ ಇರುತ್ತೆ. ಆ ಒಂದು ಸಂಕಲ್ಪ ಹೇಗಿರುತ್ತೆ ಅಂದ್ರೆ, ಯಾರೇ ಕೂಡ ಅವರ ಸಂಪರ್ಕಕ್ಕೆ ಬಂದ್ರೆ, ಅವರ ಸಮೀಪಕ್ಕೆ ಬಂದ್ರೆ ಅವರು ಕೂಡ ಬುದ್ಧರಾಗಿ ಮಾರ್ಪಾಡಾಗ್ತಾರೆ. ಪೂರ್ತಿಯಾಗಿ ಅವನು ಯಾವುದೇ ಹಿನ್ನೆಲೆ ಇರ್ಲಿ, ಏನೇ ಇರ್ಲಿ, ಅದೆಲ್ಲ ಅಳಿಸೋಗಿ ಅವರು ಸಂಪೂರ್ಣವಾಗಿ ಬುದ್ಧನೇ ಆಗ್ತಾ ಇರ್ತಾನೆ. ಈ ಒಂದು ಸಂಕಲ್ಪವನ್ನ ಇಟ್ಕೊಂಡು ಗೌತಮ ಬುದ್ಧರು ಇಡೀ ಎಲ್ಲಾ ಒಂದು ನಮ್ಮ ಭಾರತದಾದ್ಯಂತ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಸಂಚಾರ ಮಾಡ್ತಾ ಈ ಒಂದು ಧ್ಯಾನವನ್ನ ಕಲಿಸ್ಕೊಡ್ತಾ ತಮ್ಮ ಬೋಧನೆಗಳನ್ನ ಮಾಡ್ತಾ ಎಷ್ಟೋ ಜನ ಬುದ್ಧರನ್ನ ತಯಾರು ಮಾಡ್ತಾರೆ. ಇವತ್ತು ನಾವು ಕೂಡ ಅದೇ ಮಾರ್ಗದಲ್ಲೇ ಇದ್ದೀವಿ, ಬುದ್ಧ ಮಾರ್ಗದಲ್ಲೇ ಇದ್ದೀವಿ. ಧ್ಯಾನವನ್ನ ಮಾಡ್ತಾ ನಾವು ಕೂಡ ಗೌತಮ ಬುದ್ಧರೇ ಆಗ್ಬಹುದು. ಇದು ಅವರ ಒಂದು ಸಂಕಲ್ಪ ಶಕ್ತಿ. ಆಗ ಎಷ್ಟು ಸಾವಿರಾರು ವರ್ಷಗಳ 2500 ವರ್ಷಗಳ ಹಿಂದೆ ಅವರು ಮಾಡಿರುವಂತ ಸಂಕಲ್ಪ ಶಕ್ತಿ ಅನ್ನೋದು ಇವಾಗ್ಲೂ ಕೂಡ ಅದು ನಮ್ಮ ಒಂದು ಪ್ರಪಂಚದಲ್ಲಿ ಕಾಣ್ತಾ ಇದೀವಿ. ಅದು ನಮ್ಮ ಮೈತ್ರೇಯ ಬುದ್ಧ ಆದಂತಹ ನಮ್ಮ ಪತ್ರಿಜಿ ಗುರುಗಳು ಆ ಒಂದು ಸಂಕಲ್ಪವನ್ನ ಈಗ್ಲೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಧ್ಯಾನಿಗಳು ಕೂಡ ಕೈ ಜೋಡಿಸಿ ಆ ಒಂದು ಸಂಕಲ್ಪ ಈ ರೀತಿಯಾಗಿ ಪರಿಪೂರ್ಣಗೊಳ್ತಾ ಇದೆ, ಆ ಹಾದಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಯೇಸು ಕ್ರಿಸ್ತ ನಾವೊಂದು ಸಣ್ಣ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಯೇಸು ಕ್ರಿಸ್ತ ಯಾವ ರೀತಿ, ಅವರ ಒಂದು ಆಲೋಚನೆಗಳು ಯಾವ ರೀತಿ ಇರುತ್ತೆ, ಯಾರೇ ಅವ್ರಿಗೆ ಏನೇ ತೊಂದರೆ ಮಾಡಿದ್ರು ಕೂಡ ಅವರು ಅದರ ಒಂದು ಪ್ರತಿಯಾಗಿ ಏನು ಅವ್ರಿಗೆ ತೊಂದರೆಯನ್ನ ಮಾಡ್ತಾ ಇರೋದಿಲ್ಲ. ಈ ಒಂದು ರೀತಿಯಲ್ಲಿ ಅವರ ಮನಸ್ಥಿತಿ ಇರುತ್ತೆ, ಯೇಸು ಕ್ರಿಸ್ತನ ಮನಸ್ಥಿತಿ. ಆಗ ನಾವು ಅವರ ಒಂದು ಆಲೋಚನೆಗಳನ್ನ ಅಥವಾ ಯೇಸು ಕ್ರಿಸ್ತ ಅವ್ರು ಹೇಳಿರುವಂತಹ ಮಾರ್ಗದಲ್ಲಿ ನಾವು ನಡೀತಾ ಅವರ ಒಂದು ತತ್ವಗಳನ್ನ ನಾವು ತಿಳ್ಕೊಳ್ತಾ ನಾವು ಹೋದಂತೆ ನಮ್ಮಲ್ಲಿ ಕೂಡ ಒಬ್ಬ ಯೇಸು ಕ್ರಿಸ್ತ ಜಾಗೃತರಾಗ್ಬಿಡ್ತಾರೆ. ನಮ್ಗೆ ಯಾರ ಬಗ್ಗೆ ದ್ವೇಷ, ಅಸೂಯೆ ಅನ್ನೋದು ಇರೋದಿಲ್ಲ, ಹೊರಟೋಗ್ಬಿಡತ್ತೆ. ಇದಕ್ಕೆ ನಾವು ಧ್ಯಾನದಲ್ಲಿ ಕುತ್ಕೊಂಡ್ರೆ ಸಾಕು. ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಇದ್ದಂತೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ಬಿಡುತ್ತೆ. ಎಲ್ಲಾ ಒಂದು ಪ್ರೇಮ ಮನೋಭಾವನೆನೇ ನಮಗ್ ಬರುತ್ತೆ. ಯಾರಲ್ಲೂ ಒಂದು ದ್ವೇಷ ಅನ್ನೋದೇ ನಮ್ಮಲ್ಲಿ ಇರೋದಿಲ್ಲ. ಇದೆಲ್ಲ ಆ ಒಂದು ಮಹಾನ್ ವ್ಯಕ್ತಿಗಳ ಸಂಕಲ್ಪ ಶಕ್ತಿಯಿಂದಲೇ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಒಂದು ಬಹಳ ಒಂದು ಸರಳವಾದ ಉದಾಹರಣೆ ನಾವೆಲ್ಲ ದಿನ ನೋಡ್ತಾ ಇರ್ತೀವಿ. ಏನಪ್ಪಾ ಅಂದ್ರೆ, ಈಗ ಉದಾಹರಣೆ ಧ್ಯಾನ ಮಾಡ್ತಾರೆ, ಎಲ್ಲ ಒಂದು ಏನು ಗುಂಪಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ.
ಇದು ನನ್ನ ಒಂದು ಸ್ವ ಅನುಭವ ಹೇಳ್ಬೇಕು ಅಂತಂದ್ರೆ. ಒಂದು ಒಳ್ಳೆ ಧ್ಯಾನ ಆಯ್ತು, ಒಂದು ಗ್ರೂಪ್ ಮೆಡಿಟೇಷನ್ ಅಲ್ಲಿ ಧ್ಯಾನ ಆಯ್ತು ಅಂತಂದ್ರೆ ನಮ್ಗೆ ಕೆಲವು ಒಂದು ಆಲೋಚನೆಗಳು ಬರ್ತಾ ಇರುತ್ತೆ. ಬಂದಾಗ ನಾವು ಅದನ್ನ ಹೇಳ್ಕೊಳಕ್ ಆಗಲ್ಲ. ಅಲ್ಲಿ ಎಷ್ಟು ಜನ ಇರ್ತಾರೋ ಅವ್ರ ಮುಂದೆ ನಾವೇನ್ ಹೇಳ್ಕೊಳಕ್ ಆಗಲ್ಲ. ಸರಿ, ನಮ್ಮ ಆಲೋಚನೆನ ಹಾಗೆ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತೀವಿ. ಆಗ ಅಲ್ಲಿ ಯಾರೋ ಬರ್ತಾರೆ ಸ್ಟೇಜ್ ಮೇಲೆ, ಮೈಕಲ್ ಮಾತಾಡ್ತಾ ಇರ್ತಾರೆ. ಅವ್ರ ಮಾತು ಹೇಗಿರುತ್ತೆ ಅಂದ್ರೆ ನಮ್ಮ ಮನ್ಸಲ್ಲಿ ಏನ್ ಆಲೋಚನೆ ಬರುತ್ತೆ ಯಥಾ ಪ್ರಕಾರ ಅವ್ರು ಮಾತಾಡ್ತಾ ಇರ್ತಾರೆ. ಅದು ನನ್ಗೆ ಎಷ್ಟೋ ಸರಿ ಅನುಭವ ಆಗಿದೆ. ಅದು ಯಾಕಾಗುತ್ತೆ ಅಂತಂದ್ರೆ ಅದು ನಮ್ಮ ಧ್ಯಾನದಲ್ಲಿ ಇರ್ತಕ್ಕಂಥ ಶಕ್ತಿ ನಮ್ಮ ಆಲೋಚನೆಗಳು ಪಡ್ಕೊಂಡು, ಆಲೋಚನೆಗಳು ತರಂಗ ರೂಪವನ್ನ ಪಡ್ಕೊಂಡು ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ಹೇಗಾಗುತ್ತೆ ಅಂದ್ರೆ ನಮ್ಮ ಆಲೋಚನೆಗಳೇ ಹೋಗಿ ಬೇರೆಯವರ ಆಲೋಚನೆ ಜೊತೆಯಲ್ಲಿ ಸೇರ್ಕೊಂಡು ಅದು ಒಬ್ರಿಂದ ಒಬ್ರಿಗೆ ಅದು ಹರಡ್ತಾ ಇರುತ್ತೆ. ಇದು ನಾವು ಕೇಳಿರ್ತೀವಿ, ಇಡೀ ಪ್ರಪಂಚ ಧ್ಯಾನಮಯವಾಗ್ಬೇಕು, ಆಗ ಏನಾಗುತ್ತೆ, ಎಲ್ಲ ಇದು ಸತ್ಯಲೋಕ ಆಗುತ್ತೆ ಅಂತ ಹೇಳ್ತಾರಲ್ವಾ. ಹಾಗೆ ಧ್ಯಾನ ಜಾಸ್ತಿ ಆದಷ್ಟು ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಆಗ್ತಾ ಇರುತ್ತೆ. ಆ ಆಲೋಚನೆಗಳು ನಮ್ಮಲ್ಲೇ ಇರೋದಿಲ್ಲ, ಇಡೀ ಒಂದು ನಮ್ ಸುತ್ತಮುತ್ತಲು ವಾತಾವರಣಕ್ಕೆ, ಪರಿಸರಕ್ಕೆ ಅದು ಹೋಗ್ತಾ ಇರುತ್ತೆ. ಆಲೋಚನೆಗಳು ತರಂಗ ರೂಪದಲ್ಲಿ ಹೋಗ್ತಾ ಇರುತ್ತೆ. ಅದು ಬೇರೆಯವ್ರ ಮನಸ್ಸಿಗೆ ಮುಟ್ಟಿ ಅವರು ಕೂಡ ನಮ್ಮ ಒಂದು ದಾರಿಯಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಇದು ಒಂದು ಅನುಭವ, ಮತ್ತೆ ಇದು ಸತ್ಯ ಕೂಡ ಹೌದು. ಈ ರೀತಿ ನಮ್ಮ ಸುತ್ತಲೂ ಇರುವ ಒಂದು ಪ್ರಪಂಚದಲ್ಲಿ ಎಲ್ಲಾ ವಾಸ್ತವಗಳನ್ನು ನಾವು ಸೃಷ್ಟಿಸ್ತಾನೆ ಇರ್ತೀವಿ. ನಮಗ್ ಗೊತ್ತಿರುತ್ತೆ, ಗೊತ್ತಿರೋದಿಲ್ಲ, ಸೃಷ್ಟಿ ಆಗ್ತಾ ಇರುತ್ತೆ. ಹೇಗೆ ಅಂದ್ರೆ ನಮ್ಮ ಆಲೋಚನೆಗಳಿಂದಲೇ ಕೆಲವೆಲ್ಲ ವಾಸ್ತವವಾಗಿ ಅದು ರೂಪುಗೊಳ್ತಾ ಇರುತ್ತೆ. ಹಾಗೆ ನಮ್ಮ ಗುರುಗಳು ಹೇಳಿದಾರಲ್ಲ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣಕರ್ತರು. ವಿ ಆರ್ ಕ್ರಿಯೇಟರ್. ನಾವು ಕ್ರಿಯೇಟ್ ಮಾಡ್ತೀವಿ, ಒಳ್ಳೇದನ್ನ ಕ್ರಿಯೇಟ್ ಮಾಡ್ತೀವಿ, ಬೇಕಂದ್ರೆ ಕೆಟ್ಟದನ್ನ ಮಾಡಿದ್ರೆ ಅದೇ ಕೂಡ ನಡೆದೋಗುತ್ತೆ. ಇದಕ್ಕೆ ಒಂದು ಆಲೋಚನೆಗಳು ಯಾವ ರೀತಿ ಇರುತ್ತೆ ಅಥವಾ ಸಂಕಲ್ಪ ಶಕ್ತಿಗಳಲ್ಲಿ 4 ವಿಧವಾಗಿ ನಾವು ಹೇಳ್ಬೋದು. ಮುಖ್ಯವಾಗಿ ಆಲೋಚನಾ ವಿಧಾನ ಅಂದ್ರೆ ಸಂಕಲ್ಪ ಶಕ್ತಿಯಲ್ಲಿ 4 ವಿಧಾನ. ನಾವು ಈ ರೀತಿ ಬರೋಣ, ಸ್ಟೆಪ್ ಬರೋಣ. ಒಂದು ವಿನಾಶಕರವಾದ ಸಂಕಲ್ಪ, ಹೆಸರೇ ಹೇಳುತ್ತೆ. ಇದು ಹೇಗಿರುತ್ತೆ ಅಂದ್ರೆ ವಿನಾಶ ಅಂದ್ರೆ ಅದ್ರಲ್ಲೇ ಇದೆ, ವಿನಾಶ, ಎಲ್ಲವನ್ನ ನಾಶ ಮಾಡುವಂತ ಒಂದು ಸಂಕಲ್ಪ, ಬಹಳ ಒಂದು ಕೆಟ್ಟ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಸಂಕಲ್ಪ. ಅದನ್ನ ಒಂದ್ ಸಣ್ಣ ಉದಾಹರಣೆ ಹೇಳೋದಾದ್ರೆ, ಯಾರೋ ಒಬ್ಬ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗ್ತಾ ಇರ್ತಾನೆ. ಅವನ ಆಲೋಚನೆ ಬರ್ತಾ ಇರುತ್ತೆ, ಅಯ್ಯೋ ನಾನು ಜೋರಾಗಿ ಹೋಗ್ತಾ ಇದ್ದೀನಿ, ತುಂಬಾ ಸ್ಪೀಡಾಗಿ ಹೋಗ್ತಿದ್ದೀನಿ, ಏನಾದ್ರು ಆಕ್ಸಿಡೆಂಟ್ ಆಗೋದ್ರೆ ಅಂತ ಅವನು ಯೋಚನೆ ಮಾಡ್ತಾ ಅದು ಖಂಡಿತ ಹಾಗೆ ಹೋಗ್ಬಿಡುತ್ತೆ. ಅಂದ್ರೆ ಅವನಿಗೆ ಏನ್ ಆಲೋಚನೆಯನ್ನ ಪ್ರಕೃತಿಗೆ ಕೊಡ್ತಾನೆ ಅದು ವಾಸ್ತವವಾಗಿ ಆಗ್ತಾ ಇರತ್ತೆ. ಆ ರೀತಿ ವಿನಾಶಕರವಾದ ಆಲೋಚನೆಯನ್ನ ಯಾರು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಬಂದು ನಕಾರಾತ್ಮಕ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಲ್ಲ, ನಕಾರಾತ್ಮಕ ಆಲೋಚನೆಗಳು. ಇದು ಹೇಗೆ ಅಂದ್ರೆ ಎರಡು ರೀತಿ, ದ್ವಂದ್ವ ರೀತಿಯಲ್ಲಿ ಇರುತ್ತೆ. ಯಾರೋ ಒಬ್ಬ ಹುಡುಗ ಹೋಗಿ ಪರೀಕ್ಷೆಯನ್ನ ಬರೆದ್ಬಿಟ್ಟು ಬರ್ತಾನೆ. ಬಂದ್ಬಿಟ್ಟು ಅವನಂತ ಅನ್ಕೊಳ್ತಾ ಇರ್ತಾನೆ, ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ 2 ದ್ವಂದ್ವ ಆಲೋಚನೆಗಳು ಇಟ್ಕೊಂಡಿರ್ತಾನೆ. ಅದು ಕೂಡ ನಕಾರಾತ್ಮಕನೇ. ಅದು ಯಾವ ರೀತಿ ಬೇಕಾದ್ರೂ ಅದು ಆಗ್ಬೋದು. 2 ಒಂದು ಅವಕಾಶಗಳಿರುತ್ತೆ. ನಕಾರಾತ್ಮಕ ಆಲೋಚನೆಗಳು, ಅವು ಕೂಡ ನಾವು ಮಾಡಬಾರ್ದು. ಅದಾದ ನಂತರ ಸಕಾರಾತ್ಮಕ ಆಲೋಚನೆಗಳು ಅಥವಾ ಸಕಾರಾತ್ಮಕ ಸಂಕಲ್ಪ. ಇದು ಹೇಗೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ಇರ್ತಾನೆ. ಅವನು ಮುಂದೆ ಒಂದು ಗುರಿ ಇಟ್ಕೊಳ್ತಾನೆ, ಏನು, ನಾನು IAS ಆಗ್ಬೇಕು, IAS ಆಫೀಸರ್ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾನೆ. ಅದಕ್ಕೆ ಅವನಿಗೆ ಗುರುಗಳು ಹಿಂದೆ ಹೇಳಿರ್ತಾರೆ, ದಾರಿಯನ್ನ ತೋರ್ಸಿರ್ತಾರೆ. ಗುರಿ ಇರುತ್ತೆ, IAS ಆಫೀಸರ್ ಆಗ್ಬೇಕು ಅಂತ. ಗುರುಗಳು ಅವನಿಗೆ ಮಾರ್ಗದರ್ಶನ ಕೊಡ್ತಾರೆ, ನೋಡಪ್ಪ ನೀನ್ ಈ ತರ ಓದು, ಹೀಗ್ ಮಾಡು ನೀನ್ ಆಗ್ತೀಯ ಅಂತ. ಅವನು ಅದೇ ರೀತಿಯಲ್ಲಿ ಹೋಗ್ತಾನೆ, ಗುರುಗಳ ಮಾರ್ಗದರ್ಶನದೊಂದಿಗೆ ಹೋಗ್ತಾನೆ. ಮುಂದೆ ಗುರಿ ಇರುತ್ತೆ, ಖಂಡಿತವಾಗ್ಲೂ ಅವನು ತನ್ನ ಗುರಿಯನ್ನ ಮುಟ್ತಾನೆ. ಸಕಾರಾತ್ಮಕ ಆಲೋಚನೆಗಳು ಅದರಿಂದ ನಮಗೆಲ್ಲ ಒಳ್ಳೇದೇ ಆಗುತ್ತೆ. ಇದ ನಂತರ ಬರೋದು ಅದ್ಭುತವಾದ ಸಂಕಲ್ಪ. ಇದು ಅದ್ಭುತವಾದ ಸಂಕಲ್ಪ ನಡಿಬೇಕು ಅಂತಂದ್ರೆ ಇದಕ್ಕೆ ಬಹಳಷ್ಟು ಶಕ್ತಿ ಬೇಕು. ಅಂದ್ರೆ ಈಗ ಉದಾಹರಣೆ, ನಮ್ಮ ಗುರುಗಳಾದ ಪತ್ರಿಜಿ ಅವರಲ್ಲಿ ಇದ್ದಂಥದ್ದು ಅದ್ಭುತವಾದ ಸಂಕಲ್ಪ ಶಕ್ತಿ. ಯಾವುದು ಅದ್ಭುತವಾದ ಸಂಕಲ್ಪ ಶಕ್ತಿ ಅವ್ರದ್ದಾಗಿತ್ತು ಅಂತಂದ್ರೆ, ಇಡೀ ಒಂದು ಭೂಮಂಡಲ ಎಲ್ಲ ಧ್ಯಾನ ಜಗತ್ತಾಗ್ಬೇಕು ಅಂತ ಅವರು ಅದ್ಭುತವಾದ ಸಂಕಲ್ಪ ಇಟ್ಕೊಂಡಿದ್ರು. ಅದು ಹಂತವಾಗಿ
ನಡೀತಾ ಇದೆ, ಆ ಒಂದು ದಾರಿಯಲ್ಲಿ ಹೋಗ್ತಾ ಇದೆ. ಮತ್ತೆ ಶಾಕಾಹಾರ ಜಗತ್ತು, ಪಿರಮಿಡ್ ಜಗತ್ತು, ಎಷ್ಟೊಂದು ಪಿರಮಿಡ್ಗಳು ಹೆಚ್ಚಾಗ್ತಾ ಇದೆ ನಮ್ಮ ಭೂಮಿ ಮೇಲೆ. ಈ ರೀತಿಯಾದ ಅದ್ಭುತವಾದ ಸಂಕಲ್ಪವನ್ನ ಇಟ್ಕೊಂಡಿರೋದ್ರಿಂದ ಅದು ಆ ಒಂದು ಅವರ ಒಂದು ಶಕ್ತಿ ಅದರಲ್ಲಿ ತುಂಬಿದ್ದಾರೆ. ಅದು ಈಗ ಕೂಡ ಅದು ನಡೀತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಯಾರೇ ಆಗ್ಲಿ ಒಂದು ಸಕಾರಾತ್ಮಕ ಸಂಕಲ್ಪ ಶಕ್ತಿಯನ್ನ ಇಟ್ಕೊಂಡು ಆ ಒಂದು ಅದರಿಂದ ಅದ್ಭುತವಾದ ಸಂಕಲ್ಪ ಶಕ್ತಿಯನ್ನ ನಾವು ಹೊಂದಬೇಕಾಗತ್ತೆ ಅಂತ ಹೇಳ್ಬೋದು. ಈ ಒಂದು ಸಂಕಲ್ಪ ಶಕ್ತಿ ಅನ್ನೋದಕ್ಕೆ ಯಾವುದೇ ಆದ ಒಂದು ಪರಿಧಿ ಅನ್ನೋದು ಇಲ್ಲ. ಪರಿಧಿ ಅಂತಂದ್ರೆ ಬೌಂಡ್ರೀಸ್, ಇಷ್ಟೇ ಆಲೋಚನೆ ಮಾಡ್ಬೇಕು, ಇದು ಲಿಮಿಟ್ಸ್ ಅನ್ನೋದು ಏನೂ ಇಲ್ಲ. ನಾವು ಒಳ್ಳೆ ಆಲೋಚನೆಗಳನ್ನ ಎಷ್ಟಾದ್ರೂ ಮಾಡ್ಬೋದು. ಅದಕ್ಕೆ ಯಾವುದೇ ಒಂದು ನಿರ್ಬಂಧ ಅಥವಾ ಪರಿಮಿತಿ ಅನ್ನೋದು, ಬೌಂಡ್ರಿ ಅನ್ನೋದು ಇರೋದಿಲ್ಲ. ಹಾಗಾಗಿ ಲೋಕ ಕಲ್ಯಾಣ ಅನ್ನೋ ಒಂದು ಅಖಂಡವಾದ ಸಂಕಲ್ಪವನ್ನ ಮಾಡಿದ್ದಂತ ನಮ್ಮ ಗುರುಗಳು ಪ್ರತಿಯೊಬ್ಬರಲ್ಲೂ ಆತ್ಮಶಕ್ತಿಯನ್ನ ಜಾಗೃತ ಮಾಡ್ತಾ ಮಾಡ್ತಾ ನೀವು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಪ್ರೋತ್ಸಾಹವನ್ನ ಕೊಡ್ತಾ ನೀವು ಸಾಧನೆ ಮಾಡಿ, ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳಿ ನಮ್ಗೆಲ್ಲ ಒಂದು ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಅದೇ ಒಂದು ದಿಸೆಯಲ್ಲಿ ನಾವೆಲ್ಲರೂ ಕೂಡ ಧ್ಯಾನಿಗಳಾಗಿ ಧ್ಯಾನವನ್ನ ಪ್ರಚಾರ ಮಾಡ್ತಾ ನಾವು ಸಾಕ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ಒಂದು ಸತ್ಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು, ಅದು ಒಂದು ಹೇಗೆ ಒಂದು ಸಂಕಲ್ಪ ಶಕ್ತಿ ಎಷ್ಟು ಒಂದು ಪರಿಣಾಮಕಾರಿಯಾಗುತ್ತೆ ಅನ್ನೋದನ್ನ ಒಂದು ಉದಾಹರಣೆ ನೋಡೋದಾದ್ರೆ, ಅಮೆರಿಕದ ನ್ಯೂಯಾರ್ಕ್ ಪಟ್ಟಣದಲ್ಲಿ ಅದು ಆ ನ್ಯೂಯಾರ್ಕ್ ಪಟ್ಟಣ ಏನಾಗಿದೆ, ಸಮುದ್ರದಿಂದ ಅದು ಸುತ್ತುವರೆದಿತ್ತು. ಆ ಒಂದು ಸುಮಾರು ಒಂದು 100 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನೋಡ್ತಾನೆ, ಈ ಸಮುದ್ರ ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಸಮುದ್ರವನ್ನ ಸುತ್ತುವರೆದು ಹೋಗ್ಬೇಕಾಗತ್ತೆ. ಅವನ ಆಲೋಚನೆ ಮಾಡ್ತಾನೆ, ಅರೆ ಈ ಸಮುದ್ರಕ್ಕೆ ಒಂದು ನಾವು ಈ ಒಂದು ಸೈಡಿಂದ ಆ ಸೈಡ್ ಒಂದು ಸೇತುವೆಯನ್ನ ಮಾಡಿದ್ರೆ ಆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ, ಅವನು ಒಬ್ಬ ಇಂಜಿನಿಯರ್. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೇಳಿ ಅವನು ಆಲೋಚನೆಯನ್ನ ಮಾಡ್ತಾನೆ. ಆಗ ಅದು ಒಂದು 4 ಕಿಲೋಮೀಟರ್ ದೂರ ಇರ್ತಕ್ಕಂತ ಒಂದು ಬ್ರಿಡ್ಜ್ ಅನ್ನ ಕಟ್ಬೇಕಾಗಿರುತ್ತೆ. ಅವಾಗಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿರೋದಿಲ್ಲ. ಆದ್ರೂ ಅವನೊಬ್ಬ ಇಂಜಿನಿಯರ್ ಆಗಿ ಯೋಚನೆ ಮಾಡ್ತಾನೆ, ಅರೆ ಜನಗಳಿಗೆ ತುಂಬಾ ಒಳ್ಳೇದಾಗುತ್ತಲ್ಲ, ಒಂದು 4 ಕಿಲೋಮೀಟರ್ ಒಂದು ಬ್ರಿಡ್ಜ್ ಅನ್ನ ನಾವು ನಿರ್ಮಾಣ ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಅವನು. ಆಗ ಅವನು ಏನ್ ಮಾಡ್ತಾನೆ, ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ಅವನ ಹೆಸರು. ಅವನು ತನ್ನ ಮಗನ್ನ ಕರೆದ್ಬಿಟ್ಟು ಹೇಳ್ತಾನೆ, ನೋಡಪ್ಪ ಮಗನೇ, ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಕನಸಿದೆ, ನೀನು ನನಗೆ ಸಹಾಯ ಮಾಡು. ಮತ್ತೆ ನಾವು ನಮ್ಮ ಇನ್ನಷ್ಟು ಜನ ಗೆಳೆಯರ್ನ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಳ್ಳೋಣ, ಒಂದು ಪ್ಲಾನ್ ಮಾಡ್ಬಿಟ್ಟು ನಾವೇನ್ ಮಾಡೋಣ, ಇದಕ್ಕೆ ಒಂದು ಸಮುದ್ರಕ್ಕೆ ಒಂದು ಸೇತುವೆನ ಮಾಡೋಣ ಅಂತ ಹೇಳ್ತಾನೆ. ತಂದೆಯ ಒಂದು ಆಸೆ ಮಗನಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಅವನು ಒಪ್ಕೊಂಡು, ಆಯ್ತಪ್ಪ ನಾನು ನಿನ್ ಜೊತೆ ಸಹಾಯ ಮಾಡ್ತೀನಿ, ನಾವೆಲ್ಲ ಸೇರ್ಕೊಂಡು ಒಂದು ಬ್ರಿಡ್ಜ್ ಅನ್ನ ಮಾಡೋಣ ಅಂತ ಒಪ್ಕೊಳ್ತಾನೆ. ಸರಿ, ಅದಕ್ಕೆಲ್ಲ ಏನೇನ್ ಬೇಕೋ ಒಂದು ಪ್ಲಾನ್ ಮಾಡ್ಕೊಂಡು, ಸ್ಕೆಚ್ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಒಂದು ತಯಾರಿ ಮಾಡ್ಕೊಂಡ್ಬಿಟ್ಟು, ಮೊದಲನೇದಾಗಿ ಒಂದು ದೊಡ್ಡದು ಒಂದು ಪಿಲ್ಲರ್ ಅನ್ನ ಅವರು ರೆಡಿ ಮಾಡ್ಕೊಂಡ್ ಬರ್ತಾರೆ. ಆ ಪಿಲ್ಲರ್ ತುಂಬಾ ಭಾರ ಇರುತ್ತೆ. ಅವಾಗ ಕ್ರೇನು ಆ ತರದ್ದೆಲ್ಲ ಆವಾಗಿನ ಒಂದು ಕಾಲದಲ್ಲಿ ಇನ್ನ ಇರ್ಲಿಲ್ಲ. ಅಂತ ಕಾಲದಲ್ಲಿ ಒಂದಷ್ಟು ಜನ ಏನ್ ಮಾಡ್ತಾರೆ, ಎಲ್ಲ ಸಪೋರ್ಟ್ ಮಾಡ್ಕೊಂಡು ಆ ಪಿಲ್ಲರ್ ಅನ್ನ ನಿಲ್ಲಿಸ್ತಾರೆ. ಪಿಲ್ಲರ್ ನಿಲ್ಲಿಸಿದಾಗ ಏನಾಗುತ್ತೆ, ಅದು ಬ್ಯಾಲೆನ್ಸ್ ತಪ್ಪಿಟ್ಟು ತಕ್ಷಣ ಅದು ಹೊರಡ್ ಬಿಡುತ್ತೆ ಪಕ್ಕಕ್ಕೆ. ಹೊರಳಿದಾಗ ಏನಾಗುತ್ತೆ, ತಂದೆಯ ಮೇಲೆ ಅದು ಬೀಳತ್ತೆ. ತಂದೆ ಮೇಲೆ ಬಿದ್ದು ಮಗನ ಬೆನ್ನ ಮೇಲೂ ಕೂಡ ಅದು ಒಂದಷ್ಟು ಭಾರವನ್ನ ಹಾಕುತ್ತೆ. ತಂದೆ ಅದೇ ಸ್ಥಳದಲ್ಲಿ ಅವನು ತೀರ್ಕೊಂಡ್ ಬಿಡ್ತಾನೆ. ಮಗನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ಬೆನ್ನು ಮೂಳೆಯನ್ನು ಪೂರ್ತಿಯಾಗಿ ಮುರಿದ್ಬಿಟ್ಟು ಅವನು ಆಸ್ಪತ್ರೆಗೆ ಸೇರ್ಕೊಂಡ್ಬಿಡ್ತಾನೆ. ಅವನು ಹೇಗಾಗ್ತಾನೆ ಅಂತ, ಜೀವಂತ ಶವ ಆಗೋಗಿರ್ತಾನೆ. ಉಸಿರಾಟ ಒಂದು ನಡೀತಾ ಇರುತ್ತೆ, ಅವನಲ್ಲಿ ಮಾತು ಚಲನೆ ಎಲ್ಲ ನಿಂತೋಗಿರುತ್ತೆ. ಅವನೇನು ಮಾತಾಡೋದಕ್ಕೆ ಶಕ್ತಿ ಇರೋದಿಲ್ಲ, ನರಗಳೆಲ್ಲ ಇದಾಗಿರುತ್ತೆ, ಕಟ್ ಆಗೋಗಿರುತ್ತೆ. ಬೆನ್ನು ಮೂಳೆ ಜೊತೆಯಲ್ಲಿ ಮಾತಿನ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ, ಮತ್ತೆ ಚಲನೆ ಅಂತೂ ಇರೋದಿಲ್ಲ. ಈ ರೀತಿ ಸುಮಾರು ಒಂದು 6 ತಿಂಗಳ ಕಾಲ ಅವನು ಜೀವಂತ ಶವದ ತರ ಅಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರ್ತಾನೆ. ಆಮೇಲೆ ಡಾಕ್ಟರ್ಗಳು ಕೈ ಚೆಲ್ತಾರೆ, ಇಲ್ಲ ಅವನು ರಿಕವರಿ ಆಗ್ಬೋದು, ಆಗದೆ ಇರಬಹುದು ಅಂತ ಹೇಳ್ಬಿಡ್ತಾರೆ. ಹೀಗೆ ಇದ್ದಾಗ ಅವನು ಆಸ್ಪತ್ರೆಯಲ್ಲೇ ಇರ್ತಾನೆ ತಿಂಗಳಾನ್ಗಟ್ಲೆ. ಅವನ ಹೆಂಡತಿ ತುಂಬಾ ಒಳ್ಳೆ ಒಬ್ಬ ವ್ಯಕ್ತಿ, ತನ್ನ ಗಂಡನ್ಗೆ ಸೇವೆ ಮಾಡ್ತಾ ಇರ್ತಾಳೆ.
ಜೊತೆಲಿ ಆ ಗಂಡನ ಒಂದು ಕಣ್ಸನ್ನೇನ ಅರ್ಥ ಮಾಡ್ಕೊಳ್ತಾಳೆ. ಅವನಿಗೆ ಏನ್ ಬೇಕೋ ಅದನ್ನ ಕೊಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ಇದಕ್ಕಿದಂಗೆ ಒಂದ್ ದಿವ್ಸ ಅವನ್ ಕೈ ಬೆರಳುಗಳು ಅಲಗಾಟ ಆಗುತ್ತೆ. ಅಲಗಾಟ ಮಾಡ್ತಾ ಮಾಡ್ತಾ ಅವ್ನು ಏನೋ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಬೆರಳುಗಳನ್ನ ಅಲ್ಲಾಡಿಸ್ತಾ ಏನೋ ಹೇಳ್ತಾ ಇರ್ತಾನೆ. ಆಗ ಅವಳು ಆ ಬೆರಳಿನ ಒಂದು ಚಲನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೋತಾಳೆ. ಇದು ಹೇಗ್ ನಡೆಯುತ್ತೆ ಅಂತಂದ್ರೆ ಅವನು ಬೆರಳಿನ ಚಲನೆಯ ಭಾಷೆ ಆ ಹೆಂಡತಿಗೆ ಅರ್ಥ ಆಗಕ್ಕೆ ಪ್ರಾರಂಭ ಆಗುತ್ತೆ. ಅವನು ಯಾವ ರೀತಿ ಬೆರಳನ್ನ ತಟ್ಟಿದ್ರೆ ಅದು ಏನ್ ಅರ್ಥ ಅನ್ನೋದನ್ನ ಅವಳು ಬರ್ದು ತನ್ನ ಗಂಡನ್ ತೋರಿಸ್ತಾ ಇರ್ತಾಳೆ. ಅವ್ರು ಅದನ್ನ ಸರಿ ತಪ್ಪು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಈ ರೀತಿ ಅವರು ಇಬ್ರು ಒಂದು ಭಾಷೆಯನ್ನ ಅವರೇ ಅಲ್ಲಿ ಕಲ್ಪಿಸ್ಕೊಂಡ್ಬಿಡ್ತಾರೆ. ಅವ್ನ ಬೆರಳನ್ನ ತಟ್ಟೋದು ಅವಳ ಕೈ ಮೇಲೆ, ಇವಳು ಅದನ್ನ ಅರ್ಥ ಮಾಡ್ಕೊಂಡು ವ್ಯಾಖ್ಯಾನಿಸೋದು. ಹೀಗೆ ಇದ್ದಾಗ ಒಂದಷ್ಟು ಕಾಲ ಆದ್ಮೇಲೆ ಅವನು ಏನೋ ಆಸೆ ಹೇಳ್ತಾನೆ ಅಂತಂದ್ರೆ, ನೋಡು ನಾನು ಈ ತರ ನಾನ್ ತಂದೆ ಜೊತೆಯಲ್ಲಿ ಬ್ರಿಡ್ಜ್ ಕಟ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಅದು ಅರ್ಧಕ್ಕೆ ನಿಂತೋಯ್ತು. ನೀನ್ ಏನಾದ್ರೂ ನನಗೆ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗು ಅಂತ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಆಗ ಹೆಂಡತಿ ಬಹಳ ಒಂದು ಶ್ರಮ ಪಡ್ತಾಳೆ. ತನಗೆ ಬೇಕಾದಂತವ್ರನ್ನ, ತನ್ನ ಸ್ನೇಹಿತರನ್ನ, ತನ್ನ ಬಂಧು ಬಾಂಧವ್ರ ಹತ್ರ ಎಲ್ಲ ಈ ಒಂದು ವಿಚಾರನ ಹೇಳ್ಕೊಂತಾಳೆ. ಅವಾಗ ಕೊನೆಗೆ ಒಂದಷ್ಟು ಜನ ಅವನ ಸ್ನೇಹಿತರು ಎಲ್ಲ ಕೂಡ ಒಂದಾಗ್ತಾರೆ. ಅವನು ತನ್ನ ಪ್ಲಾನ್ ಅನ್ನ ಸಹಿತ ಆ ಒಂದು ಬೆರಳನ್ನ ತಟ್ಟೋದ್ರ ಮೂಲಕನೇ ಅವನು ಹೇಳ್ಕೊಡ್ತಾನೆ. ಅದೇ ಪ್ರಕಾರ ಅವರೆಲ್ಲ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಪೂರ್ತಿಯಾಗಿ ಬ್ರಿಡ್ಜ್ ನ ನಿರ್ಮಾಣ ಕೂಡ ಮಾಡ್ಬಿಡ್ತಾರೆ. ಆಗ ಅವನಿಗೆ ವಿಚಾರ ಗೊತ್ತಾಗುತ್ತೆ, ಬ್ರಿಡ್ಜ್ ರೆಡಿ ಆಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಹೆಂಡತಿಗೆ ಹೇಳ್ತಾನೆ, ನೋಡು ನನಗೆ ಆ ಬ್ರಿಡ್ಜ್ ಮೇಲೆ ಒಂದ್ಸರಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವಾಗ ಆ ಹೆಂಡತಿ ಅವನನ್ನ ಸ್ಟ್ರೆಚರ್ ಅಲ್ಲಿ ಮಲಗಿಸ್ಕೊಂಡು ಆ ಬ್ರಿಡ್ಜ್ ಮೇಲೆ ಒಂದ್ ರೌಂಡ್ ಆ ಕಡೆಯಿಂದ ಕರ್ಕೊಂಡ್ ಬರ್ತಾಳೆ. ಅವನಿಗೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅವನ್ ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. ಆ ಸಂತೋಷದಿಂದ ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. ಏನು ತನ್ನ ತಂದೆ ಸಂಕಲ್ಪ, ಅದಕ್ಕೆ ತನ್ನ ಸಂಕಲ್ಪ ಎರಡೂ ಸೇರಿ ಆ ಸಂಕಲ್ಪ ಎಷ್ಟು ದೃಢವಾಗಿತ್ತು ಅಂತಂದ್ರೆ, ಮಾತು ಬರ್ತಾ ಇಲ್ಲ, ಚಲನೆ ಇಲ್ಲ ಅಂತ ವ್ಯಕ್ತಿ ಕೊನೆಗೂ ಆ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಹೋಗಿ ಬಂದ ನಂತರ ಸ್ವಲ್ಪವೇ ಸಮಯದಲ್ಲಿ ಅವನು ಕೂಡ ತೀರ್ಕೊಂಡ್ಬಿಡ್ತಾನೆ. ಅಂದ್ರೆ ಈಗ್ಲೂ ಕೂಡ ನ್ಯೂಯಾರ್ಕ್ ಪಟ್ಟಣಕ್ಕೆ ಹೋದಾಗ ಆ ಒಂದು ಬ್ರಿಡ್ಜ್ ಅನ್ನ ನೋಡ್ಬೋದು. ಅದನ್ನ ಕಟ್ಟಿದಂತಹ ವ್ಯಕ್ತಿ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ಹೇಳಿ. ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಎಷ್ಟು ನಮ್ಮ ಆಲೋಚನೆಗಳು ಎಷ್ಟು ದೃಢವಾಗಿರುತ್ತೋ ಅಷ್ಟು ಶಕ್ತಿ ಅದಕ್ಕೆ ಬಂದಿರುತ್ತೆ. ಹಾಗಾಗಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಆ ವ್ಯಕ್ತಿ ಆ ಒಂದು ಕೆಲಸವನ್ನ ಮಾಡ್ತಾನೆ ಅಂತ ಅಂದ್ರೆ ಆ ಒಂದು ಸಂಕಲ್ಪ ಶಕ್ತಿಗೆ ಎಷ್ಟು ಪವರ್ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಹಾಗೆ ನಾವು ನಮ್ಮ ಸೀತಾಮಾತೆಯ ಒಂದು ಸಂಕಲ್ಪವನ್ನ ತಿಳ್ಕೊಳ್ಳೋದೇ ಆದ್ರೆ, ಅದು ತುಂಬಾ ಒಂದು ಅದ್ಭುತವಾದ ಒಂದು ಕತೆ ಆಕೆದು. ಸೀತೆಯನ್ನ ರಾವಣ ಅಪಹರಿಸ್ಕೊಂಡು ಬಂದಿರ್ತಾನೆ. ಅವಳನ್ನ ಅಶೋಕವನದಲ್ಲಿ ಅಲ್ಲಿ ಇರಿಸಿರ್ತಾನೆ. ಅವಳು ಆ ಒಂದು ಮರದ ಕೆಳಗಡೆ ಕುತ್ಕೊಂಡಿರ್ತಾಳೆ, ಧ್ಯಾನಾಸಕ್ತಳಾಗಿರ್ತಾಳೆ. ಅವಳ ಸಂಕಲ್ಪ ಏನಾಗಿರುತ್ತೆ, ಯಾವುದೇ ಕಾರಣಕ್ಕೂ ತನ್ನ ಮನಸ್ಸಲ್ಲಿ ಯಾವ ಆಲೋಚನೆಗಳು ಬರಬಾರ್ದು, ತನ್ನ ಮನಸ್ಸಿನಲ್ಲಿ ಸಂಪೂರ್ಣ ರಾಮನೇ ತುಂಬಿಕೊಂಡಿರ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು ಅವಳು ಕುತ್ಕೊಂತಾಳೆ. ರಾವಣ ನಾನಾ ರೀತಿಯಲ್ಲಿ ಅವಳಿಗೆ ತೊಂದರೆನ ಕೊಡ್ತಾನೆ. ಅವನು ಕೂಡ ಮಾಯಾವಿ. ಯಾವ ತರ ಮಾಯಾವಿ ಅಂತಂದ್ರೆ, ಅವನು ಬೇರೆಯವರ ಮನಸ್ಸಿನಲ್ಲಿ ಕೂಡ ಹೋಗಿ ಆ ಮನಸ್ಸನ್ನ ಕದಡುವಂತ ಅಷ್ಟು ಮಾಯಾವಿಯಾಗಿರ್ತಾನೆ. ಮನಸ್ಸಿನಲ್ಲಿ ಆಲೋಚನೆಗಳನ್ನ ಬಿತ್ತುವಷ್ಟು ಶಕ್ತಿ ಅವನಲ್ಲಿರುತ್ತೆ, ರಾವಣನಲ್ಲಿ. ಕಾರಣ ಅವನು ಕೂಡ ಮಹಾ ತಪಸ್ವಿಯಾಗಿರ್ತಾನೆ, ಈಶ್ವರನ ಪರಮ ಭಕ್ತನಾಗಿರ್ತಾನೆ. ಅವನಿಗೆ ತಪಸ್ಸಿನ ಶಕ್ತಿಯಿಂದ ಅವನಿಗೂ ಕೂಡ ಬಹಳಷ್ಟು ಶಕ್ತಿ ಇರುತ್ತೆ. ಆ ರೀತಿಯಾಗಿ ಅವನು ಆ ಸೀತೆಯನ್ನ ತೊಂದರೆ ಮಾಡ್ಬೇಕು, ಅವಳ ಮನಸ್ಸಿನಲ್ಲಿ ವಿಚಲಿತಗೊಳಿಸ್ಬೇಕು ಅಂತ ಹೇಳಿ ತನ್ನ ಒಂದು ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವಳ ಒಂದು ಮನಸ್ಸಿನಲ್ಲಿ ಪ್ರವೇಶಿಸೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಎಷ್ಟು ಸಾರಿ ಪ್ರಯತ್ನ ಪಟ್ರು ಕೂಡ ಅವನ ಪ್ರಯತ್ನ ವಿಫಲವಾಗ್ತಾ ಇರುತ್ತೆ. ಅವನು ಬಹಳಷ್ಟು ಸಲ ಬೇರೆಯವರ ಮೇಲೆ ಈ ಪ್ರಯೋಗನ ಮಾಡಿರ್ತಾನೆ, ಅವ್ರ ಮನಸ್ಸನ್ನ ಹಾಳು ಮಾಡಿರ್ತಾನೆ, ಎಲ್ಲ ಮಾಡ್ಕೊಂಡಿರ್ತಾನೆ, ಅದ್ರಲ್ಲೆಲ್ಲ ವಿಜಯ ಆಗಿರ್ತಾನೆ ಆ ರಾವಣ. ಆದ್ರೆ ಯಾವುದೇ ಕಾರಣಕ್ಕೂ ಸೀತೆಯ ಮನಸ್ಸಿನಲ್ಲಿ ಪ್ರವೇಶ ಪಡ್ಕೊಳ್ಳೋದಿಕ್ಕೆ ಅವನ ಕೈಲಿ ಆಗೋದಿಲ್ಲ. ಎಷ್ಟೊಂದು ಪ್ರಯತ್ನ ಪಟ್ರು ಕೂಡ ಆಗ್ತಾ ಇರಲ್ಲ.
ಕಾರಣ ಸೀತೆಗೆ ಇರ್ತಕ್ಕಂಥ ಮನೋಬಲ, ಆಕೆಯಲ್ಲಿ ಇರ್ತಕ್ಕಂಥ ಒಂದು ಸಂಕಲ್ಪ ಶಕ್ತಿ ಎಷ್ಟು ದೃಢವಾಗಿತ್ತು ಅಂತಂದ್ರೆ ರಾವಣನ ಯಾವ ಆಟ ಕೂಡ ಅಲ್ಲಿ ನಡೆಯೋದೇ ಇಲ್ಲ. ಆಗ ಅವಳು ತನ್ನ ಒಂದು ಧ್ಯಾನದ ಒಂದು ಪ್ರಭಾವದಿಂದ ಬೇರೆ ಸಾಧ್ವಿ ಮಣಿಗಳ ಸಹಾಯವನ್ನ ಪಡ್ಕೊಳ್ತಾಳೆ. ಪಾರ್ವತಿ ದೇವಿ ಬಂದು ಅವಳ ಜೊತೆಯಲ್ಲಿ ನಿಲ್ತಾಳೆ, ಅವಳಿಗೆ ಶಕ್ತಿಯನ್ನ ಕೊಡ್ತಾಳೆ. ಆಗ ಅವಳು ಸೀತೆ ರಾವಣನ ಕಡೆಯಿಂದ ಯಾವುದೇ ಆಹಾರವನ್ನು ಕೂಡ ಅವಳು ಸ್ವೀಕರಿಸೋದಿಲ್ಲ. ಸುಮಾರು ದಿನಗಳ ಕಾಲ ಆಹಾರ ಇಲ್ದಿರ ಹಾಗೆ ಅವಳು ಇರೋದಿಕ್ಕೆ ಸಾಧ್ಯ ಆಗತ್ತೆ. ಅದೆಲ್ಲ ಕೂಡ ಅವಳ ಒಂದು ಸಂಕಲ್ಪ ಶಕ್ತಿ. ಅವಳ ಒಂದು ಸಂಕಲ್ಪ ಶಕ್ತಿಗೆ ಅನೇಕ ಜನ ಸಾಧ್ವಿ ಮಣಿಗಳು ಅವಳಿಗೆ ಸಹಾಯ ಮಾಡ್ತಾರೆ. ಆಗ ಇಷ್ಟೇ ಅಲ್ದಿರ ಅವಳು ರಾವಣನಲ್ಲಿ ಒಳ್ಳೆಯ ಗುಣಗಳು ಬರೋದಿಕ್ಕೆ ಕೂಡ ಅವಳು ಆಲೋಚನೆ ಮಾಡ್ತಾಳೆ. ಅವನ ಮನಸ್ಸಿನಲ್ಲಿ ಕೂಡ ಒಳ್ಳೆಯ ಆಲೋಚನೆಗಳು ಬರ್ಲಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವಳು ಬಹಳ ಆಲೋಚನೆ ಮಾಡ್ತಾಳೆ. ಅವನ ಮನಸ್ಸನ್ನ ಪರಿವರ್ತನೆ ಮಾಡೋದಿಕ್ಕೂ ಕೂಡ ಅವಳು ಪ್ರಯತ್ನ ಪಡ್ತಾಳೆ, ಅನೇಕ ಸಾರಿ ಪ್ರಯತ್ನ ಪಡ್ತಾಳೆ. ಅದು ಸಾಧ್ಯವಾಗಲ್ಲ ಅಂತ ಅವಳಿಗೆ ಗೊತ್ತಾದ ನಂತರ ಅವಳು ಅವನ ಪ್ರಯತ್ನವನ್ನ ಬಿಟ್ಟು ಬಿಡ್ತಾಳೆ. ತನ್ನ ರಕ್ಷಣೆಯನ್ನ ತಾನು ಮಾಡ್ಕೊಳ್ತಾ ಅಲ್ಲಿ ಇದ್ದಷ್ಟು ದಿನಾನು ಕೂಡ ಯಾವುದೇ ಕಾರಣಕ್ಕೂ ರಾವಣನ ಮಾಯಾ ಜಾಲಕ್ಕೆ ಅವಳು ಬಲಿಯಾಗೋದಿಲ್ಲ. ಅವಳ ಮನಸ್ಸನ್ನ ಅಷ್ಟು ದೃಢವಾಗಿ ಇಟ್ಕೊಂಡಿರ್ತಾಳೆ ಆಕೆ. ಅಂದ್ರೆ ಅಲ್ಲಿ ಕೂಡ ಸೀತಾಮಾತೆಯ ಸಂಕಲ್ಪ ಶಕ್ತಿ ಅಷ್ಟೊಂದು ದೃಢವಾಗಿರತ್ತೆ, ನಿಶ್ಚಲವಾಗಿರತ್ತೆ. ಆ ನಂತರ ಯುದ್ಧ ನಡೆಯುತ್ತೆ. ರಾಮ ಕಪಿ ಸೈನ್ಯದೊಂದಿಗೆ ಬಂದು ಸೇತುವೆನ ಕಟ್ಕೊಂಡು ರಾವಣನ ಒಂದು ರಾಜ್ಯವನ್ನ ಪ್ರವೇಶ ಮಾಡ್ತಾರೆ. ಆಗ ಒಂದು ಘೋರ ಯುದ್ಧ ನಡೆಯುತ್ತೆ. ಲಕ್ಷ್ಮಣ ಮೂರ್ಛೆ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಸೀತಾಮಾತೆ ಏನ್ ಮಾಡ್ತಾಳೆ, ಅವಳಿಗೆ ಅಶೋಕವನದಲ್ಲಿ ಇದ್ರೂ ಕೂಡ ರಣರಂಗದಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ದೃಷ್ಟಿ ಅವಳಲ್ಲಿ ಇರುತ್ತೆ. ಅವಳು ತನ್ನ ಮನಸ್ಸನ್ನ ಅಲ್ಲಿವರೆಗೂ ಕಳಿಸಿರ್ತಾಳೆ. ಆ ಒಂದು ಏನಾಗ್ತಾ ಇದೆ ಆ ಒಂದು ಯುದ್ಧ ಭೂಮಿಯಲ್ಲಿ ಅನ್ನೋದನ್ನ ಅವಳು ತಿಳ್ಕೊಳ್ಳುವಂತ ಶಕ್ತಿ ಅವಳಲ್ಲಿ ಇರುತ್ತೆ. ಆಗ ಲಕ್ಷ್ಮಣ ಮೂರ್ಛೆ ಹೋದಂತ ಸಂದರ್ಭದಲ್ಲಿ ಅವಳು ಅಲ್ಲಿ ಹೋಗಿ ಅವನನ್ನ ಸುತ್ತುವರೆದು ಅವನ ರಕ್ಷಣೆಯನ್ನ ಮಾಡ್ತಾಳೆ. ಅವಳು ಶ್ರೀರಾಮಚಂದ್ರ ಭೌತಿಕವಾಗಿ ಯುದ್ಧ ಮಾಡ್ತಾ ಇದ್ರೆ ಸೀತಾಮಾತೆ ಮಾನಸಿಕವಾಗಿ ಯುದ್ಧ ಮಾಡ್ತಾ ಇರ್ತಾಳೆ. ಅಷ್ಟೇ ಒಂದು ಶಕ್ತಿ ಇವಳಲ್ಲಿ ಇರುತ್ತೆ, ಮಾನಸಿಕವಾಗಿ ಅಷ್ಟು ಶಕ್ತಿಯುತವಾಗಿರ್ತಾಳೆ ಅವಳು. ಆಗ ಲಕ್ಷ್ಮಣನನ್ನ ಕಾಪಾಡ್ತಾಳೆ. ನಂತರ ಹನುಮಂತ ಸಂಜೀವಿನಿ ಪರ್ವತ ತಗೊಂಡ್ಬಂದು ಅವನ ಒಂದು ಸಂಜೀವಿನಿ ಔಷಧಿಯಿಂದ ಅವನ ಒಂದು ಪ್ರಜ್ಞೆ ಬರುತ್ತೆ. ಲಕ್ಷ್ಮಣ ಎದ್ದೇಳ್ತಾನೆ. ಆ ನಂತರ ರಾಮ ಯುದ್ಧ ಮಾಡ್ತಂತ ಸಂದರ್ಭದಲ್ಲಿ ಕೂಡ ಅವಳು ತನ್ನ ಒಂದು ಸಂಕಲ್ಪವನ್ನ ತೊಟ್ಟಿರ್ತಾಳೆ. ರಾಮ ವಿಜಯ ಆಗ್ಲಿ, ಜಯಶಾಲಿ ಆಗ್ಲಿ ಅನ್ನೋ ಒಂದು ಆಲೋಚನೆಯನ್ನ ಅವಳು ಮಾಡ್ತಾ ಇರ್ತಾಳೆ. ಎಲ್ಲದರ ಒಂದು ಫಲವಾಗಿ ರಾಮನ ಒಂದು ಹೋರಾಟ, ಸೀತಾಮಾತೆಯ ಸಂಕಲ್ಪ ಶಕ್ತಿ ಎಲ್ಲದರ ಒಂದು ಫಲವಾಗಿ ರಾಮ ವಿಜಯವಂತನಾಗಿ ಬರ್ತಾನೆ. ಈ ರೀತಿಯಾಗಿ ಸಂಕಲ್ಪ ಶಕ್ತಿ ಅನ್ನೋದು ನಾವು ಇವತ್ತು ನಿನ್ನೆ ಅಂತ ನಾವು ನೋಡ್ತಾ ಇಲ್ಲ. ಬಹಳ ವರ್ಷಗಳಿಂದ ಪುರಾಣ ಕಾಲದಿಂದಲೂ ಕೂಡ ದೇವಾನುದೇವತೆಗಳು ಎಲ್ಲರೂ ಕೂಡ ಈ ಒಂದು ತಮ್ಮ ಒಂದು ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಲೋಕ ಕಲ್ಯಾಣವನ್ನ ಮಾಡ್ತಾ ಎಲ್ಲ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಾವು ಬಹಳಷ್ಟು ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ಕೊಡ್ಬೋದು. ಋಷಿ ಮುನಿಗಳ ಕಾಲದಲ್ಲಿ ಋಷಿಗಳಿಗೆ ಬಹಳ ಒಂದು ಅವರ ಒಂದು ಜೊತೆಯಲ್ಲಿ ನಿಲ್ತಾ ಇದ್ದಿದ್ದಂತವ್ರು ಋಷಿ ಪತ್ನಿಯರು. ಅವರು ಕೂಡ ತಾವು ತಮ್ಮ ಒಂದು ಪರಿಧಿಯಲ್ಲೇ ಇದ್ಕೊಂಡು ಆ ಒಂದು ತಮ್ಮ ಮನೋಬಲದಿಂದ, ತಮ್ಮ ಆಲೋಚನಾ ಶಕ್ತಿಯಿಂದ, ಸಂಕಲ್ಪ ಶಕ್ತಿಯಿಂದ ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅದು ಅಷ್ಟಾಗಿ ಬೆಳಕಿಗೆ ಬರದೇ ಇರ್ಬೋದು, ಆದ್ರೂ ಕೂಡ ಅವರು ಒಂದು ಸಂಕಲ್ಪ ಶಕ್ತಿಯನ್ನ ಉಪಯೋಗಿಸ್ಕೊಂಡು ತಮ್ಮ ಒಂದು ಪತಿ ಏನು ಮಾಡ್ತಾ ಇದ್ರು ಲೋಕ ಕಲ್ಯಾಣದ ಕಾರ್ಯಗಳು, ಅದಕ್ಕೆಲ್ಲ ಕೂಡ ಇವರು ಶಕ್ತಿಯನ್ನ ತುಂಬ್ತಾ ಇರ್ತಾ ಇದ್ರು. ಹಾಗಾಗಿ ಈ ಒಂದು ಸಂಕಲ್ಪ ಶಕ್ತಿ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಇದು ಒಂದು ಬಹಳ ಮುಖ್ಯವಾದ ಒಂದು ಕಾರ್ಯವನ್ನ ಮಾಡುತ್ತೆ. ಹಾಗಾಗಿ ನಾವು ಏನೇ ಒಂದು ಕೆಲಸವನ್ನ ಮಾಡೋದಕ್ ಮುಂಚೆ ನಾವು ಮೊದಲು ಆಲೋಚನೆಯನ್ನ ಮಾಡ್ಬೇಕು. ಈ ಕೆಲಸ ಮಾಡೋದು ಸರಿಯಾ
ತಪ್ಪಾ ಅಂತ ಒಂದು ನಿರ್ಧಾರವನ್ನ ತಗೊಂಡು ನಂತರ ಯಾವುದೇ ಕಾರ್ಯವನ್ನ ಮಾಡೋದಿಕ್ ಮುಂಚೆ ಆ ಒಂದು ಸಂಕಲ್ಪವನ್ನ ಮಾಡ್ಬೇಕು. ಈ ಕೆಲಸ ಮಾಡ್ತಾ ಇದೀವಿ, ಆ ಕೆಲಸ ಒಂದು ಯಶಸ್ವಿ ಆಗ್ಲಿ ಅನ್ನೋ ಒಂದು ಸಂಕಲ್ಪವನ್ನ ನಾವು ತಾಳ್ಬೇಕಾಗುತ್ತೆ. ಹಾಗೆ ಅದು ವಾಸ್ತವವಾಗಿ ರೂಪುಗೊಳ್ತಾ ಹೋಗುತ್ತೆ. ಮತ್ತೆ ಅಗಸ್ತ್ಯ ಮಹಾಮುನಿಗಳು ಮತ್ತೆ ಮಂದಾಕಿನಿ ಮಾತೆ ಇವರು ನಡುವೆ ಹೇಗೆ ಸಂಕಲ್ಪ ಶಕ್ತಿ ಅನ್ನೋದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಮಂದಾಕಿನಿ ಮಾತೆಯವರು ಅಗಸ್ತ್ಯ ಮುನಿಗಳ ಲೋಕ ಕಲ್ಯಾಣ ಕಾರ್ಯಕ್ಕೆ ತಮ್ಮ ಸಂಕಲ್ಪ ಶಕ್ತಿಯನ್ನ ಜೋಡಿಸ್ತಾ ಹೋಗ್ತಾರೆ. ಏನು ಲೋಕ ಕಲ್ಯಾಣ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಗಸ್ತ್ಯ ಮುನಿಗಳು, ಅದಕ್ಕೆ ಮಂದಾಕಿನಿ ಮಾತೆಯವರು ತಮ್ಮ ಸಂಕಲ್ಪ ಶಕ್ತಿಯನ್ನ ಜೋಡಿಸ್ತಾ ಹೋಗ್ತಾರೆ. ಹೀಗಾಗಿ ನಾವು ಯಾರೇ ಆಗ್ಲಿ ಸ್ವಾರ್ಥಕ್ಕಾಗಿ ಸಂಕಲ್ಪಗಳನ್ನ ಮಾಡ್ತಾ ಇರ್ಲಿಲ್ಲ. ಅವರೆಲ್ಲರೂ ಕೂಡ ಬೇರೆಯವರ ಕಲ್ಯಾಣಕ್ಕಾಗಿ ಕೆಲಸವನ್ನ ಸಂಕಲ್ಪಗಳನ್ನ ಮಾಡ್ತಾ ಇದ್ರು. ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಕಾರಣಕ್ಕೂ ಅವರು ಸಂಕಲ್ಪವನ್ನ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಅಂತಹ ಕಾರ್ಯ ಯಾವತ್ತಿದ್ರೂ ಯಶಸ್ಸು ಆಗೇ ಆಗತ್ತೆ. ಮತ್ತೆ ಈ ಒಂದು ಸ್ತ್ರೀಯರಲ್ಲಿ ಈ ಒಂದು ಸಂಕಲ್ಪ ಶಕ್ತಿ ಪುರುಷರಿಗಿಂತ ಸ್ವಲ್ಪ ಹೆಚ್ಚು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸ್ತ್ರೀಯರಲ್ಲಿ ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮ ಆಲೋಚನಾ ಶಕ್ತಿ ಯಾವಾಗ್ಲೂ ಜಾಗೃತವಾಗಿರುತ್ತೆ. ಹಾಗಾಗಿ ಆಕೆ ಏನೇ ಒಂದು ಯೋಚನೆ ಮಾಡ್ಬೇಕಾದ್ರೂ ಕೂಡ ಆ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅದರ ಒಂದು ಸಂಕಲ್ಪವನ್ನ ಅದಕ್ಕೆ ಶಕ್ತಿಯನ್ನ ತುಂಬ್ತಾ ಹೋಗ್ಬೇಕಾಗತ್ತೆ ಅವಳು. ನಾವೆಲ್ಲ ನೋಡಿದೀವಿ ಈಶ್ವರನ ಒಂದು ರೂಪವನ್ನ, ಅದರಲ್ಲಿ ಅರ್ಧನಾರೀಶ್ವರ ಆಗಿರ್ತಾನೆ. ಅರ್ಧ ರೂಪ ಪುರುಷರದಾಗಿದ್ರೆ ಅರ್ಧ ರೂಪ ಸ್ತ್ರೀಯರದಾಗಿರುತ್ತೆ. ಅಂತಂದ್ರೆ ಪುರುಷರಷ್ಟೇ ಸ್ತ್ರೀಯರು ಕೂಡ ಸರಿ ಸಮಾನರಾಗಿರ್ತಾರೆ. ಹಾಗೆ ಪುರುಷರು ದೈಹಿಕವಾಗಿ ಸಾಮರ್ಥ್ಯವನ್ನ ಹೊಂದಿದ್ರೆ ಸ್ತ್ರೀಯರು ಮಾನಸಿಕವಾಗಿ ಸದೃಢರಾಗಿರ್ತಾರೆ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಸ್ತ್ರೀ ತತ್ವ ಪುರುಷ ತತ್ವ ಎರಡೂ ಕೂಡ ಸಮನಾಗಿ ಇರ್ಬೇಕು ಅಂತ ಹೇಳಿ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರು. ಹಾಗೆ ಒಂದು ಸ್ತ್ರೀಯರಲ್ಲಿ ಹೆಚ್ಚು ಸಂಕಲ್ಪ ಶಕ್ತಿ ಇರುತ್ತೆ, ಅದನ್ನ ಇನ್ನಷ್ಟು ಶಕ್ತಿಯುತಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಏನ್ ಮಾಡ್ತಾ ಇದ್ರು, ಮಹಿಳಾ ಧ್ಯಾನ ಮಹಾಚಕ್ರ ಅನ್ನೋ ಒಂದು ಧ್ಯಾನ ಮಹಾಚಕ್ರವನ್ನ ಪ್ರಾರಂಭ ಮಾಡಿದ್ರು. ಹಾಗೆ ಪ್ರತಿ ವರ್ಷ ಕೂಡ ಅದು ನಡ್ಕೊಳ್ತಾ ಬರ್ತಾ ಇದೆ. ಹಾಗೆ ನಾವು ಯಾವುದೇ ಒಂದು ಕೆಲಸವನ್ನ ಶ್ರದ್ಧೆ ಇಟ್ಟು ಆಲೋಚಿಸಿದ್ದೇ ಆದ್ರೆ ನಾವು ಆ ಒಂದು ಕೆಲಸವನ್ನ ಪರಿಪೂರ್ಣವಾಗಿ ಮುಗಿಸ್ತೀವಿ ಅಂತ ಹೇಳ್ಬೋದು. ಹಾಗೆ ಈ ಸಂಕಲ್ಪ ಸಿದ್ಧಿಗೆ ಬೇಕಾಗಿರುವಂತದ್ದು ಒಂದು ಸ್ಪಷ್ಟವಾದ ಅವಗಾಹನೆ, ಗಮನ. ಅಂದ್ರೆ ನಾವೇನು ಸಂಕಲ್ಪ ಶುದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಶುದ್ಧ ಮನಸ್ಸಿನಿಂದ ಸಂಕಲ್ಪವನ್ನ ಮಾಡ್ಬೇಕು. ನಂತರ ಏನ್ ಮಾಡ್ಬೇಕು, ಸಂಕಲ್ಪ ಸಿದ್ಧಿಯನ್ನ ಸಾಧಿಸೋದಿಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನ ನಾವು ತುಂಬ್ತಾ ಹೋಗ್ಬೇಕು. ಆ ಸಂಕಲ್ಪದಲ್ಲಿ ಒಂದು ಸ್ಪಷ್ಟತೆ ಇರಬೇಕು, ಇದನ್ನೇ ನಾವು ಮಾಡ್ಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಸಾಧಿಸಲಿಕ್ಕಾಗಿ ಅಗತ್ಯವಾದ ಶಕ್ತಿ ಅಂದ್ರೆ ಅದಕ್ಕೆ ನಾವು ಒಂದು ಒಳ್ಳೆಯ ಒಂದು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ ಪರಿಶ್ರಮ ಅಂದ್ರೆ ಅದಕ್ಕೆ ಬೇಕಾದಂತಹ ಒಂದು ಪರಿಶ್ರಮವನ್ನ ಕೂಡ ನಾವು ಹಾಕಿದಾಗ ಆ ಒಂದು ಸಂಕಲ್ಪ ಅನ್ನೋದು ಸಿದ್ಧಿ ಆಗುತ್ತೆ. ಯಾವುದೇ ಒಂದು ಸಂಕಲ್ಪವನ್ನ ಸಿದ್ಧಿ ಮಾಡ್ಬೇಕಾದ್ರೆ ಮೊದಲು ಸಂಕಲ್ಪ ಶುದ್ಧಿ ಆಗಿರ್ಬೇಕು. ಮತ್ತೆ ಆ ನಂತರ ನಾವು ಪರಿಶ್ರಮದಿಂದ ಆ ಸಂಕಲ್ಪವನ್ನ ಸಿದ್ಧಿಸ್ಕೊಳ್ಬಹುದು ಅಂತ ಹೇಳ್ಬೋದು. ಹೀಗೆ ನಾವು ಪಿರಮಿಡ್ ಮಾಸ್ಟರ್ಗಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದೇ ರೀತಿಯಾದ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಎಲ್ಲರ ಆಲೋಚನೆಗಳು ಒಂದೇ ಆಗಿದ್ದಾಗ ಆಲೋಚನೆಗಳಿಗೆ ತುಂಬಾ ಶಕ್ತಿ ಅನ್ನೋದು ಬರುತ್ತೆ. ಯಾವ ಆಲೋಚನೆ ನಾವೆಲ್ಲ ಮಾಡ್ಬೇಕಾಗಿರೋದು, ಇಡೀ ಒಂದು ಭೂಮಂಡಲನೇ ಧ್ಯಾನ ಜಗತ್ ಆಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಎಲ್ರೂ ಕೂಡ ಮಾಡ್ಬೇಕು. ನಮ್ಮೆಲ್ಲರ ಸಂಕಲ್ಪ ಶಕ್ತಿ ಏನಾಗಿರ್ಬೇಕು,
ಇಡೀ ಭೂಮಂಡಲ ಎಲ್ಲವೂ ಕೂಡ ಧ್ಯಾನಮಯವಾಗ್ಬೇಕು ಅನ್ನೋದು ಆಗಿರ್ಬೇಕು. ಮತ್ತೆ ಆ ರೀತಿ ನಾವು ಯೋಚನೆ ಮಾಡಿದ ನಂತರ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಅದೇ ಒಂದು ಸಂಕಲ್ಪವನ್ನ ಮನನ ಮಾಡ್ಕೊಳ್ತಾ ಇರ್ಬೇಕು. ಪ್ರತಿನಿತ್ಯ ಕೂಡ ಅದನ್ನೇ ಯೋಚನೆ ಮಾಡ್ಬೇಕು. ನಾವು ಧ್ಯಾನ ಮಾಡ್ಬೇಕು, ಎಲ್ಲಾ ಇಡೀ ಭೂಮಂಡಲ ಧ್ಯಾನಮಯವಾಗ್ಬೇಕು ಅಂತ ನಾವೆಲ್ಲರೂ ಕೂಡ ಒಂದು ಆಲೋಚನೆಯನ್ನ ಮಾಡ್ತಾ ಇರ್ಬೇಕು. ಆಗ ಖಂಡಿತವಾಗ್ಲೂ ಕೂಡ ಆ ಒಂದು ಸಂಕಲ್ಪ ಅನ್ನೋದು ಸಿದ್ಧಿ ಆಗುತ್ತೆ. ನಂತರ ಎರಡನೇ ಒಂದು ಕಾನ್ಸೆಪ್ಟ್ ನಮ್ಮ ಗುರುಗಳದು ಪಿರಮಿಡ್ ಜಗತ್. ಹೆಚ್ಚು ಹೆಚ್ಚು ಪಿರಮಿಡ್ಗಳು ಬರ್ಲಿ ಭೂಮಿ ಮೇಲೆ ಅನ್ನೋ ಒಂದು ಕೂಡ ಸಂಕಲ್ಪವನ್ನ ನಾವೆಲ್ಲ ತಾಳ್ಬೇಕು. ಅದೇ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ಧ್ಯಾನ ಮಾಡ್ತಾ ಇದನ್ನ ನಾವು ಜಾಗೃತಿಗೊಳಿಸ್ಬೇಕಾಗತ್ತೆ. ನಂತರ ಶಾಕಾಹಾರ ಜಗತ್ತು. ಇಡೀ ಭೂಮಂಡಲ ಎಲ್ಲರೂ ಕೂಡ ಶಾಕಾಹಾರಿಗಳಾಗ್ಬೇಕು, ಮಾಂಸವನ್ನೆಲ್ಲ ತ್ಯಜಿಸ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ನಾವೆಲ್ಲರೂ ಮಾಡ್ಬೇಕು. ಅದರ ಕಡೆನೆ ನಾವು ಗಮನವನ್ನ ಕೊಟ್ಟು ಧ್ಯಾನವನ್ನ ಮಾಡಿದ್ದೆ ಆದ್ರೆ ಅದು ಕೂಡ ಸಿದ್ಧಿ ಆಗುತ್ತೆ ಅಂತ ಹೇಳಿ ನಮ್ಮ ಗುರುಗಳಾದ ಪತ್ರಿಜಿಯವರ ಒಂದು ಅಂಶಗಳನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಧ್ಯಾನಿಸ್ತಾ ಆ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇಡೀ ಒಂದು ಭೂಮಿಯ ಒಂದು ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಆಗ್ಲಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಸಂಕಲ್ಪ ಶಕ್ತಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸ್ತೀನಿ. ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಧ್ಯಾನವನ್ನು ಹೆಚ್ಚಿಗೆ ಮಾಡ್ತಾ ನಮ್ಮ ಸಂಕಲ್ಪ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು. ಮತ್ತೆ ಸಿದ್ಧಾರ್ಥ ಒಬ್ಬ ರಾಜ್ಕುಮಾರ, ಗೌತಮ ಬುದ್ಧ ಪರಿವರ್ತನೆ ಆಗಿದ್ದು, ಅಂಗುಲಿವಾಲನ್ ಕತೆ, 4 ವಿಧದ ಆಲೋಚನೆ, ವಿನಾಶಕಾರ ಆಲೋಚನೆ, ನಕಾರಾತ್ಮಕ ಆಲೋಚನೆ, ಸಕಾರಾತ್ಮಕ ಸಂಕಲ್ಪ, ಅದ್ಭುತವಾದ ಸಂಕಲ್ಪ ಶಕ್ತಿ, ಎಲ್ಲಾ ವಿಷಯಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದು ಇಡೀ ಭೂಮಂಡಲ ಧ್ಯಾನಮಯ ಆಗ್ಬೇಕು ಅಂತ ನಮ್ಮ ಸಂಕಲ್ಪ ಶಕ್ತಿನ ನಾವ್ ಹೆಚ್ಚಿಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಒಳ್ಳೆ ಸಂಕಲ್ಪ ಇಟ್ ಮಾಡ್ಬೇಕು ಅಂತ. ತುಂಬಾ ಧನ್ಯವಾದಗಳು ಮೇಡಮ್, ಇಲ್ಲಿ ತನಕ ಬಂದ್ ಮಾಡಿದ್ರಿಂದ. ಧನ್ಯವಾದಗಳು ಮೇಡಮ್. ಮೇಡಮ್ ಯಾರಾದ್ರೂ ಕ್ವಶನ್ ಕೇಳೋದಾದ್ರೆ ಮೇಡಮ್ ಕ್ವಶನ್ ಆನ್ಸರ್ ಇರ್ತದೆ ಮೇಡಮ್. ಸರಿ ಮೇಡಮ್, ಆಯ್ತು. ನಂದ್ ಯಾಕೋ ಇದೆ, ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರ? ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಮೇಡಮ್ ಪ್ರಶ್ನೆ ಏನಿಲ್ಲ ಮೇಡಮ್, ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಸರಳವಾಗಿ ಸುಲಭವಾಗಿ ಸಂಕಲ್ಪ ನಾವು ಹೇಗೆ ಆಚರಿಸ್ಕೋಬಹುದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಉದಾಹರಣೆ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರಾದ್ರೂ ಏನಾದ್ರು ಇವತ್ತೇ ಅನುಭವ ಮತ್ತೆ ಕ್ವಶನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕೇಳಿ. ನಮಸ್ಕಾರ. ಹೇಳಿ ಮೇಡಮ್. ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ಈ ಸಂಕಲ್ಪ ಶಕ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಎಷ್ಟೋ ತರದ ಉದಾಹರಣೆಗಳ ಮೂಲಕ ನೀವು ಎಲ್ರಿಗೂ ಅದನ್ನ ಹೇಳಿದ್ರಿ. ಒಂದ್ ಮಾತನ್ನ ಹೇಳ್ಬೇಕಂದ್ರೆ ಅದನ್ನ ಎಲ್ಲರಿಗೂ ಎಚ್ಚರಗೊಳ್ಳೋದಿಕ್ಕೆ ಸಹಾಯ ಮಾಡಿದ್ರಿ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. ಇಷ್ಟೊಂದು ಉದಾಹರಣೆಗಳನ್ನ ಕೊಟ್ಟಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ಎಷ್ಟೋ ಜನ ಯಾರ್ಯಾರೋ ಏನೇನೋ ಸಂಕಲ್ಪ ಶಕ್ತಿಯಿಂದ ಎಷ್ಟೋ ಸಾಧಿಸಕ್ ಆಗದೆ ಇರುವಂತದ್ದನ್ನೆಲ್ಲ ಸಾಧಿಸ್ಕೊಂಡಿದ್ದಾರೆ. ಹಾಗಾಗಿ ನಾವುಗಳು ಕೂಡ ಏನಾದ್ರೂ ಒಂದು ಈ ನಕಾರಾತ್ಮಕ ಸಕಾರಾತ್ಮಕ ಅನ್ನೋದ್ರ ಬಗ್ಗೆ ಏನೋ ಅದಕ್ಕೂ ಇದಕ್ಕೂ ಒಂದು ಹೋಲಿಸ್ಕೊಂಡು ಯಾವ್ದು ಪಾಸಿಟಿವ್ ಥಿಂಕಿಂಗ್ ಅಂತ ವಹಿಸ್ಕೊಂಡು ಅದ್ರ ಪ್ರಕಾರ ನಾವು ಕೆಲಸ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋದು ನಿಮ್ ಮಾತಿನಲ್ಲಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಸ್ಪಷ್ಟಪಡಿಸಿದ್ದೀರಾ. ಸೊ ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಈ ವಾಷಿಂಗ್ಟನ್ ಬಗ್ಗೆ ಹೇಳಿದ್ರಿ, ಅದು ಬಹಳ ಇಷ್ಟ ಆಯ್ತು ನಮ್ಗೆ.
ಆ ಯಥಾ ಪ್ರಕಾರ ಈ ಅಂಗುಲಿಮಾಲ ಇವುಗಳನ್ನ ನಾವು ನಾಟಕಗಳನ್ನ ಮಾಡಿಸಿ ಮಕ್ಕಳಿಗೂ ನಾವು ತಿಳಿ ಹೇಳ್ತಾ ಇರ್ತೀವಿ. ಸಾಕಷ್ಟು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಬುದ್ಧನ ಒಂದು ಆ ಆ ಮನೋಸ್ಥೈರ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲರನ್ನೂ ಬಿಟ್ಟು ಆ ಅರಮನೆಯಲ್ಲಿ ಇದ್ದಂತಹ ವ್ಯಕ್ತಿ ಇವೆಲ್ಲ ಏನು ಗೊತ್ತಾಗ್ಬಾರ್ದು ಅಂತ ಅವ್ರ ಮನೇಲಿ ಅವ್ರನ್ನ ಸಾಧ್ಯವಾದಷ್ಟು ಅರಮನೆ ಬಿಟ್ರೆ ಹೊರಗಡೆ ಹೋಗೇ ಇರ್ದಿದ್ದ ಮನುಷ್ಯನ್ಗೆ ಸಾವು ಅನ್ನೋದು ಪ್ರತಿಯೊಬ್ಬನಿಗೂ ಇದೆ, ಹುಟ್ಟು ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅಂತ ತಿಳ್ಕೊಂಡ್ಮೇಲೆ ಹೌದು ಈ ಜೀವನದಲ್ಲಿ ಏನಾದ್ರು ಒಂದು ಸಾಧಿಸ್ಬೇಕು, ಈ ಜೀವನದಲ್ಲಿ ಇವೆಲ್ಲ ಸಾವು ನೋವುಗಳು ಇದ್ದಿದ್ದೆ, ಒಂದು ದೊಡ್ಡದ ಒಂದು ಧ್ಯಾನ ಅನ್ನೋದನ್ನ ನಮ್ಮೆಲ್ಲಾ ಒಂದು ಸಾರ್ವಜನಿಕಕ್ಕೆ ಬಿಟ್ಟು ಹೋಗಿದ್ದಾರೆ ಬುದ್ಧ ಗುರುಗಳು. ಹಾಗಾಗಿ ಅದನ್ನ ನೀವು ಹೇಳಿದ್ರಿ. ಅಂಗುಲಿಮಾಲನ್ ಬಗ್ಗೆ ಯಥಾ ಪ್ರಕಾರ ಹೇಗೆ ಅವನ ಮನಪರಿವರ್ತನೆ ಆಗಕ್ಕೆ ಬುದ್ಧ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆಮೇಲೆ ವಾಷಿಂಗ್ಟನ್ ಬಗ್ಗೆ ನೀವು ಹೇಳಿದಾಗ ಬಹಳ ಖುಷಿ ಆಯ್ತು ನಿಮ್ಗೆ. ಯಾಕೆಂದ್ರೆ ಅವರ ತಂದೆ ಏನು ಒಂದ್ ಸಂಕಲ್ಪ ಮಾಡ್ಕೊಂಡಿದ್ರು, ಇಂಥದ್ ಏನಾದ್ರು ಒಂದ್ ಮಾಡಿದ್ರು ಅಂದ್ರೆ ಸಂಕಲ್ಪ ಈಸ್ ನಥಿಂಗ್ ಬಟ್ ನಿರ್ಧಾರ. ನಾನು ಇದ್ ಮಾಡ್ಲೇಬೇಕು. ನಿರ್ಧಾರಗಳನ್ನ ನಾವ್ ಯಾವ್ದಕ್ ಬೇಕಾದ್ರೂ ಮಾಡ್ಬೋದು, ಕೆಟ್ಟ ಕೆಲ್ಸಕ್ಕೂ ಮಾಡ್ಬೋದು, ಒಳ್ಳೆ ಕೆಲ್ಸಕ್ಕೂ ಮಾಡ್ಬೋದು. ಒಳ್ಳೆ ಕೆಲ್ಸಕ್ಕೆ ಮಾಡಿದಾಗ ಎಲ್ಲರಿಗೂ ಯಾವ ರೀತಿ ಅದು ಮುಟ್ಟುತ್ತೆ, ಎಷ್ಟು ಅನುಕೂಲ ಆಗತ್ತೆ, ಮನಸ್ಸಿಗೆ ಎಷ್ಟು ಒಂದು ತೇಜಸ್ಸು ಕೊಡತ್ತೆ ಅನ್ನೋದನ್ನ ಈ ಒಂದು ಉದಾಹರಣೆಗಳ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಾಕಷ್ಟು ಉದಾಹರಣೆ ನಾನು ಇನ್ ಮುಗೀತು ಅಂತ ಅನ್ಕೋತಾನೆ ಇದ್ದೆ ನಾನು. ಬಟ್ ನೀವು ಸಾಕಷ್ಟು ಉದಾಹರಣೆಗಳು ಹೇಳಿದ್ರಿ, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ತುಂಬಾ ವಿಷಯಗಳು ಗೊತ್ತಿರೋದಿಲ್ಲ. ಅವಾಗ ಹೀಗೆ ನಾವು ಸಾರ್ವಜನಿಕರಿಗೆ ನೆನಪಿಸ್ತಿರ್ಬೇಕಾಗತ್ತೆ. ಯಾಕಂದ್ರೆ ಅವರ ಒಂದು ಸಂಕಲ್ಪ ಶಕ್ತಿ ಹೆಚ್ಚಕ್ಕೋಸ್ಕರ. ಸೊ ಆ ಕೆಲಸ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇವತ್ತು. ನಿಮಗೆ ತುಂಬ ಹೊಂದಿದ ಧನ್ಯವಾದಗಳು. ನಮಸ್ಕಾರ. ಇದನ್ನೆಲ್ಲ ನಾವು ಒಂದ್ ಪ್ರಯೋಗಾತ್ಮಕವಾಗಿ ಯಾಕೆ ತಗೋಬಾರದು? ಯಾವ್ದೋ ಒಂದು ಆಲೋಚನೆ, ಒಂದು ಒಳ್ಳೆ ಆಲೋಚನೆ, ಅದನ್ನ ನಾವು ಫಸ್ಟ್ ಅದನ್ನ ಮಾಡಿ ಅದನ್ನ ನಾವು ಪ್ರಯೋಗಾತ್ಮಕವಾಗಿ ಮಾಡ್ಬೋದಲ್ಲ. ಪ್ರತಿನಿತ್ಯ ಅದ್ರ ಕಡೆನೆ ನಮ್ ಗಮನ ಕೊಡ್ತಾ ಅದಕ್ಕೆ ಹೆಚ್ಚು ಬಲವನ್ನ ಕೊಡ್ತಾ ಖಂಡಿತವಾಗ್ಲೂ ಅದು ಆಗುತ್ತೆ ಅನ್ನೋದನ್ನ ನಾವು ಒಂದು ಉದಾಹರಣೆ ಯಾವ್ದಾದ್ರು ಒಂದು ನಾವು ತಗೊಂಡು ನಾವು ಪ್ರಯೋಗಾತ್ಮಕವಾಗಿ ಮಾಡ್ಬೋದು. ಅದರಿಂದ ಏನಂತಂದ್ರೆ ಸ್ವಾರ್ಥ ಇರಬಾರ್ದು. ಬರೀ ಸ್ವಾರ್ಥ ಅನ್ನೋದಕ್ಕಿಂತ ಅದು 4-6 ಜನಕ್ಕೆ ಒಳ್ಳೇದಾಗುವಂತ ಕೆಲ್ಸಕ್ಕೆ ನಾವು ಸಂಕಲ್ಪ ಮಾಡಿದ್ರೆ ಪ್ರಕೃತಿ ನಾವ್ ಒಂದ್ ಹೆಜ್ಜೆ ಇಟ್ರೆ ನಮ್ಗ್ 100 ಹೆಜ್ಜೆ ಸಾಥ್ ಕೊಡುತ್ತೆ, ನಮ್ ಜೊತೆಯನ್ನು ಕರ್ಕೊಂಡು ಹೋಗುತ್ತೆ. ಅದು ನಾವೆಲ್ಲ ಉದಾಹರಣೆಗಳು ಬೇಕಾದಷ್ಟು ನೋಡಿದೀವಿ ನಾವು. ಪಿರಮಿಡ್ ಮಾಸ್ಟರ್ಗಳು ನಮ್ ಗುರುಗಳು ದೊಡ್ಡ ಎಕ್ಸಾಂಪಲ್ ಇದಕ್ಕೆ. ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಪತ್ರಿಜಿ ಗುರುಗಳು. ಅವರು ಎಷ್ಟು ನಿಸ್ವಾರ್ಥವಾಗಿ ಎಲ್ರು ಧ್ಯಾನಕ್ಕೆ ಬರ್ಲಿ ಅಂತ ಎಷ್ಟು ಅವ್ರ ಮನಸ್ಸಲ್ಲಿ ಸಂಕಲ್ಪ ಇಟ್ಕೊಂಡಿದ್ರು, ಅದೆಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ ಅಂತ ನಾವ್ ಈ ಒಂದು ಟೈಮಲ್ಲಿ ನೋಡ್ಬೋದು ಮೇಡಮ್. ಪ್ರತಿಯೊಂದು ಕಡೆ ಈಗಾಗ್ಲೇ ಸಾಕಷ್ಟು ಯೂಟ್ಯೂಬ್ ಇವುಗಳನ್ನ ಹಾಕಿದ್ರೆ ನಮ್ಗೆ ಗೊತ್ತಾಗತ್ತೆ. ಸಹಸ್ರಾರು ಜನ ಪಿರಮಿಡ್ ಮಾಸ್ಟರ್ಗಳು ಇರ್ಬೋದು. ತುಂಬಾ ಯೂಟ್ಯೂಬ್ ನಲ್ಲಿ ನಮ್ಗೆ ಸಿಗುತ್ತೆ, ಸಾಕಷ್ಟು ಕಥೆಗಳು ಸಿಗುತ್ತೆ. ನಮ್ಮ ಒಂದು ಬದುಕನ್ನ ನಾವು ಸಾರ್ಥಕ ಪಡಿಸ್ಕೊಳ್ಳಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನಾವು ಯೂಟ್ಯೂಬ್ ಮುಖಾಂತರ, ಸಾಕಷ್ಟು ಪಾಸಿಟಿವ್ ಥಿಂಕಿಂಗ್ ಮುಖಾಂತರ ನಾವು ಕಂಡ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ವಿಸ್ತರಿಸ್ತಿದ್ದಾರೆ. ತುಂಬಾ ಹಾಗೇನೆ ಈ ಮಹಾವತಾರ ಫೌಂಡೇಶನ್ ಇದ್ದ ಪ್ರತಿಯೊಬ್ರು ಅಷ್ಟೇ ತಂಡ ಅಂತ ನಾ ಹೇಳ್ಬೋದು. ತಂಡದವ್ರು ಪ್ರತಿಯೊಬ್ರು ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ. ತುಂಬಾ ಚೆನ್ನಾಗಿ ಈ ಸತ್ಯತೆಯನ್ನ ಎಲ್ಲರಿಗೂ ಹಂಚಿಸ್ತಿದ್ದೀರಾ ತುಂಬಾ ಚೆನ್ನಾಗಿ. ಅದಕ್ಕೆ ಧನ್ಯವಾದಗಳು ನಿಮಗೆ. ತುಂಬಾನೇ ಖುಷಿ ಆಯ್ತು. ಸಾಕಷ್ಟು ಉದಾಹರಣೆಗಳು. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಇದ್ದೀರಾ? ಹಲೋ, ಇನ್ಯಾರಾದ್ರೂ ಹೇಳೋರು ಇದ್ದೀರಾ ಸ್ನೇಹಿತರೆ? ಮೇಡಮ್ ಯಾರು ಮಾತಾಡ್ತಾ ಇಲ್ಲ, ಇದೇ ಬರ್ತಿಲ್ಲ. ಕಾರ್ಯಕ್ರಮನ ಸಮಾಪ್ತಿಗೊಳಿಸಬಹುದಾ ಮೇಡಮ್? ಅವರನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು ಅಂತ ಹೇಳಿ, ಆಗ ಅವ್ರಿಗೆ ಗೊತ್ತಾಗತ್ತೆ, ಮಾತಾಡ್ತಾರೆ. ಯಾರು ಇದು ಮಾಡ್ತಿಲ್ಲ ಬಹುಶಃ. ಅದು ಅವರೇ ಯಾರಾದ್ರೂ ಮಾತಾಡೋದಾದ್ರೆ ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸ್ನೇಹಿತರೆ. ಯಾರು ಏನು ಕೇಳ್ತಾ ಇಲ್ಲ ಮೇಡಮ್.
ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಅಂತ ಕೇಳ್ತಾ ಇದ್ದೀನಿ. ಸವಿತಾ ಮೇಡಮ್, ನಮಸ್ತೆ. ಸವಿತಾ ಮೇಡಮ್ ನಮಸ್ಕಾರ. ಈ ದಿನದ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ವಿವರಿಸಿ ನಮ್ಗೆ ಸಂಕಲ್ಪ ಶಕ್ತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.